ಇವತ್ತಿನ ವ್ಲಾಗ್ನಲ್ಲಿ ನಾನು ವಿತ್ ಪ್ರೂಫ್ನೊಂದಿಗೆ ಬಂದಿದ್ದೀನಿ. ಸುಮಾರು ಜನ ಕೇಳ್ತಾ ಇದ್ರಲ್ಲ ನನಗೆ, ಅಂದರೆ ಕೂದಲು ಹಾಕ್ಬಿಟ್ಟು ತೋರಿಸಿ ಏರ್ ರಿಮೂವ್ ಆಗಿದೆಯೋ ಇಲ್ವಂತ ನೋಡೋಣ ಅಂತ. ಇವಾಗ ನಂದೇ ಒಂದು ಕೂದಲುದು ನೋಡಿ ತೋರಿಸ್ತಾ ಇದ್ದೀನಿ. ಹತ್ರದಿಂದ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಎಲ್ಲ ನೋಡಿ ಕಪ್ಪುಗೆ ಕಾಣಿಸ್ತಾ ಇರೋದೆಲ್ಲ ಕೂದಲಾಗಿರುತ್ತೆ. ಹೇರ್ ರಿಮೂವ್ ಮಾಡೋದು ಹೇಗೆ ಅಂತ ಈ ಒಂದು ವ್ಲಾಗ್ನಲ್ಲಿ ನಾನು ಫುಲ್ ಡೀಟೇಲ್ ಆಗಿ ಮಾಡ್ತಾ ಇದ್ದೀನಿ. ಅದರಿಂದ ನಿಮಗೆ ಗೊತ್ತಾಗುತ್ತೆ ಹೇಗೆ ಅದು ಕೂದಲು ಬಂದಿದೆ ಅಂತಲೂ ಕೂಡ ನಿಮಗೆ ಗೊತ್ತಾಗುತ್ತೆ. ನೋಡಿ ಎಲ್ಲ ತೋರಿಸ್ತಾ ಇದ್ದೀನಿ ನಿಮಗೆ. ಇಲ್ಲಿ ನೋಡಿ ಸೈಡಲ್ಲೆಲ್ಲ ಕಾಣಿಸ್ತಾ ಇದ್ದಿಲ್ಲ, ಸುಮಾರು ಕೂದಲು ಬರುತ್ತೆ. ಇದು ಹೇಗೆ ಮಾಡೋದು ಅನ್ನೋದ್ರದ್ದು ಮೆಥಡ್ನ ಫುಲ್ ಡೀಟೇಲ್ ಆಗಿ ಹೇಳ್ಕೊಂಬರ್ತೀನಿ. ವಿಡಿಯೋನ ಎಲ್ಲೂ ಮಿಸ್ ಮಾಡದೆ ಸ್ಕಿಪ್ ಮಾಡದೆ ಫುಲ್ ವಿಡಿಯೋ ವಾಚ್ ಮಾಡಿದ್ರೆ ಮಾತ್ರ ನಿಮಗೆ ಗೊತ್ತಾಗುತ್ತೆ ಹೇಗೆ ಬಂದಿದೆ ಅಂತ. ಯಾಕೆ ಗೊತ್ತಾ, ಅದು ಕರೆಕ್ಟಾಗಿರುವಂತಹ ಒಂದು ಮೆಜರ್ಮೆಂಟ್ ಕರೆಕ್ಟ್ ಇರಬೇಕು. ನಾನು ಹೇಗೆ ಅದನ್ನು ರೆಡಿ ಮಾಡ್ತೀನಿ ಅದನ್ನು ನೀವು ಕರೆಕ್ಟಾಗಿ ನೋಡ್ಕೊಂಡಾಗ ಮಾತ್ರ ನೀವೂ ಪ್ರಿಪೇರ್ ಮಾಡಿ. ನಿಮ್ಮದು ಇಲ್ಲೆಲ್ಲ ಕೆಲವು ಕಡೆ ಎಲ್ಲ ಕೂದಲುಗಳು ಜಾಸ್ತಿ ಇರುತ್ತಲ್ಲ, ಇಲ್ಲಿ ಎಲ್ಲ ಕಡೆನೂ ನೀವು ಹೇರ್ ರಿಮೂವ್ ಮಾಡ್ಕೋಬೋದು. ಅನ್ವಾಂಟೆಡ್ ಹೇರ್ನ ನೀವು ರಿಮೂವ್ ಮಾಡ್ಬೋದು ಮನೆಯಲ್ಲೇ. ಯಾವುದೇ ಒಂದು ರೆಡ್ ರ್ಯಾಷಸ್ ಬರೋದಾಗಿರ್ಬೋದು, ಏನೂ ಆಗಲ್ಲ ಅದು, ಆಯಿತಾ. ಕೆಲವೆಲ್ಲ ವ್ಯಾಕ್ಸಿಂಗ್ ನಾವು ಮನೆಯಲ್ಲೇ ಮಾಡಿದಾಗ ಇಲ್ಲೆಲ್ಲ ಗುಳ್ಳೆಗಳ ಥರ ಆಗಿರಬಹುದು ಮತ್ತು ಇದೆಲ್ಲ ಆಗುತ್ತಲ್ಲ. ನಾನು ಯಾವ ಥರ ಮೆಥಡಲ್ಲಿ ಮಾಡ್ತಾ ಇದ್ದೀನಿ ಅಂದರೆ ಫ್ರೆಂಡ್ಸ್, ಬಿಸಿಯಾಗಿರುವಾಗ ಹಾಕುವಂತಹ ವ್ಯಾಕ್ಸ್ ಅಲ್ಲ ಇದು, ತಣ್ಣಗಾದಾಗೆ ಮಾಡುವಂತಹ ಒಂದು ವ್ಯಾಕ್ಸ್ ರೆಡಿ ಮಾಡ್ತಾ ಇರೋದು ಮನೆಯಲ್ಲೇ. ತುಂಬಾ ಅದ್ಭುತವಾಗಿರುವಂತಹ ಒಂದು ಇದನ್ನು ತೋರಿಸ್ತಾ ಇದ್ದೀನಿ. ನಾನು ತುಂಬ ಹ್ಯಾಪಿ ಆಗಿದ್ದೀನಿ, ಯಾಕೆಂದರೆ ನಾನು ಕಳೆದ ವ್ಲಾಗ್ನಲ್ಲಿ ನಂದು ಸೋಪು ನಾನು ಹೇಗೆ ಮಾಡೋದು ಅಂತ ಒಂದು ವಿಡಿಯೋ ಮಾಡಿದ್ದೆ ನೋಡಿ. ಎಲ್ಲರೂ ಅದ್ರದ್ದು ಆನ್ಸರ್ ಮಾಡಿದ್ದೀರಾ. ಎಲ್ಲರಿಗೂ ನನ್ನ ಒಂದು ಹಾರ್ಟ್, ಆಯಿತಾ. ಯಾರ್ಯಾರು ಅದನ್ನು ಲೈಕ್ ಮಾಡಿ ಅದನ್ನು ಇಷ್ಟಪಟ್ಟು ಕಮೆಂಟ್ ಮಾಡಿದ್ದೀರೋ ಎಲ್ಲರಿಗೂ ನನ್ನ ಕಡೆಯಿಂದ ಹಾರ್ಟ್. ಏನು ಗೊತ್ತಾ, ಅದು ನನ್ನದೇ ಒಂದು DIY ಸೋಪ್ ಆಗಿರುತ್ತೆ ಫ್ರೆಂಡ್ಸ್. ನೀವು ನನ್ನ ಸ್ಕಿನ್ನೇ ನೋಡ್ತಾ ಇದ್ದೀರಲ್ಲ, ತುಂಬ ಕ್ಲಿಯರ್ ಸ್ಕಿನ್ ಬರುತ್ತೆ ಮತ್ತು ತುಂಬ ಬ್ಯೂಟಿಫುಲ್ ಆಗುತ್ತೆ, ಬೆಳ್ಳಗೂ ಕೂಡ ಆಗುತ್ತೆ. ಅದಕ್ಕೋಸ್ಕರ ವ್ಲಾಗ್ ಮಾಡಿದ್ದು ನಾನು. ಬಟ್ ನನಗೆ ಗೊತ್ತಾಗ್ತಿಲ್ಲ, ಅದು ಅಷ್ಟೊಂದು ರೀಚ್ ಸಿಗಲಿಲ್ಲ ವ್ಲಾಗ್ಗೆ ನನಗೆ. ನಿಮಗೆ ಗೊತ್ತಿರೋರು ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮಿಲಿ ಮೆಂಬರ್ಸ್ ಎಲ್ಲರಿಗೂ ಶೇರ್ ಮಾಡಿ. ಬಿಕಾಸ್ ಏನು ಗೊತ್ತಾ, ಆ ಥರದ್ದು ನೀವು ಮಾರ್ಕೆಟ್ನಲ್ಲಿ ಹುಡ್ಕೋದ್ರು, ಇಡೀ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ನೋಡೋರು ಅಂಥ ಒಂದು ಇದು ಸಿಗಲ್ಲ ನಿಮಗೆ. ಯಾಕೆ ಅಂದರೆ ಅದು ನನ್ನ ಒಂದು ಸೀಕ್ರೆಟ್ನ ರಿವೀಲ್ ಮಾಡಿರೋದು, ನಂದು ಸ್ಕಿನ್ ಟೆಕ್ಸ್ಚರ್ನೇ ಚೇಂಜ್ ಮಾಡಿರೋದು. ಯಾವುದೇ ಒಂದು ಪಿಗ್ಮೆಂಟೇಷನ್ ಆಗಿರ್ಬೋದು, ಡಾರ್ಕ್ ಸ್ಪಾಟ್ಸ್ ಆಗಿರ್ಬೋದು, ಮತ್ತು ಕ್ಲಿಯರ್ ಸ್ಕಿನ್ ಬೇಕು ಅಂತ ಇರ್ಬೋದು, ಪಿಂಪಲ್ಸ್ ಆಗಿ ತುಂಬ ಕಲೆಗಳಾಗಿ ದಪ್ಪ ಪಿಂಪಲ್ಸ್ ಆಗಿರುತ್ತೆ ನೋಡಿ, ಎಲ್ಲ ಕಡಿಮೆ ಆಗ್ತಾ ಬರುತ್ತೆ. ಅದಕ್ಕೋಸ್ಕರ ನಾನು ಸೋಪ್ದು ಅವತ್ತು ತೋರಿಸಿದ್ದು. ಯಾರೆಲ್ಲ ನೋಡಿಲ್ಲ ಅಂದರೆ ವ್ಲಾಗ್ನ ಚೆಕ್ ಮಾಡಿ, ಯಾಕೆಂದ್ರೆ ನಿಮ್ಗೆ ಯೂಸ್ಫುಲ್ ಆಗುತ್ತೆ ಅದು. ನೀವು ಒಂದು ಇನ್ವೆಸ್ಟ್ಮೆಂಟ್ ಅಷ್ಟೇ, ಅದು ತೊಗೊಂಡು ಮಾಡಿಕೊಂಡ್ರೆ ನೀವು ಆರಾಮಾಗಿ ನೀವು ಇರ್ಬೋದು, ಆಯಿತಾ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನಿವಾಗ ಏನು ತೋರಿಸ್ತಾ ಇದ್ದೀನಿ, ಅದಾದಮೇಲೆ ಯಾವ ಥರ ಒಂದು ಕೂದಲೆಲ್ಲ ಬಂದ್ಬಿಡುತ್ತಲ್ಲ, ಅವಾಗ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ತುಂಬ ಒಂಥರ ಮುಖ ನೋಡೋದಕ್ಕೆ ತುಂಬ ಅಟ್ರಾಕ್ಟಿವ್ ಆಗಿರುತ್ತೆ. ಯಾವುದೇ ಒಂದು ರ್ಯಾಷಸ್ ಆಗಿಲ್ಲ, ನೀವು ಅಬ್ಸರ್ವ್ ಮಾಡುತ್ತಾ ಇರ್ಬೋದು ಬೇಕಾರೆ. ನೋಡಿ ಸ್ಕಿನ್ಗೆ ರ್ಯಾಷಸ್ ಆಗಿರೋದು ಏನೂ ಆಗಿಲ್ಲ. ಎಲ್ಲ ನೀಟಾಗಿ ಬಂದಿರುತ್ತೆ. ಅದು ತಕ್ಷಣ ನಾನು ಅದಕ್ಕೆ ಏನೋ ಒಂದು ಇದರಲ್ಲೇ ವಿಡಿಯೋದಲ್ಲೇ ತೋರಿಸ್ತೀನಿ, ನಾನು ಏನೋ ಒಂದು ಅಪ್ಲೈ ಮಾಡಿದೆ. ಅದನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಅದಾದಮೇಲೆ ಆಫ್ಟರ್ ಅನ್ವಾಂಟೆಡ್ ಹೇರ್ನ ನಾವು ರಿಮೂವ್ ಮಾಡಿದಾಗ ಮನೆಯಲ್ಲೇ, ಅದಾದಮೇಲೆ ಯಾವುದೋ ಒಂದನ್ನು ಅಪ್ಲೈ ಮಾಡಬೇಕು. ಅದನ್ನು ಹೇಳಿದ್ದೀನಿ. ಅದಕ್ಕೆ ವಿಡಿಯೋನ ಸ್ಕಿಪ್ ಮಾಡಿ ನೋಡ್ಕೊತಾ ಬಂದರೆ ನಿಮ್ಗೇನು ಯೂಸ್ ಆಗಲ್ಲ. ನಾನೊಂದು ಹೇಳ, ನೀವು ಯಾವುದೇ ಒಂದು ಪಾರ್ಲರ್ಗೆ ಹೋಗ್ತೀರಾ ಅಂದ್ಕೊಳ್ಳಿ, ಪಾರ್ಲರ್ಗೆ ಹೋಗ್ಬಿಟ್ಟು ಕೂತಾಗ ನಿಮ್ಗೇನು ಸಡನ್ನಾಗಿ ಮಾಡ್ತಾರಾ, ವೆಯ್ಟ್ ಮಾಡಿಸ್ತಾರಲ್ವಾ. 1-2 ಗಂಟೆ ಕೂತ್ಕೊಂಡು ನೀವೆಲ್ಲ ಅಪ್ಪರ್ ಲಿಪ್ ಮಾಡಿಸೋದಾಗಿರ್ಬೋದು, ಹೈಬ್ರೋಸ್ ಮಾಡಿಸೋದಾಗಿರ್ಬೋದು, ವ್ಯಾಕ್ಸಿಂಗ್ ಮಾಡಿಸೋದಾಗಿರ್ಬೋದು, ಎಲ್ಲದಕ್ಕೂ ಟೈಮ್ ಕೊಡ್ತೀರಾ. ಅದೇ ಥರ ನೀವು ಮಾಲ್ಗೆ ಹೋದಾಗೂ ಅಷ್ಟೇ, ಏನಾರ ಶಾಪಿಂಗ್ ಮಾಡೋಕ್ಕೆ ಹೋದಾಗ ನಾನು ಹೇಳೋದು, ತಕ್ಷಣ ಯಾರು ಇದು ಮಾಡಲ್ಲ. ಬಿಲ್ಲಿಂಗ್ ಕೌಂಟರ್ ಅಂತ ಒಂದಿರುತ್ತೆ, ವೆಯ್ಟ್ ಮಾಡ್ತೀರಲ್ವ. ಹಂಗೇನೆ ನನ್ನ ಬ್ಲಾಗ್ಸ್ನು ನೀವು ಯಾಕೆ ವೆಯ್ಟ್ ಮಾಡಲ್ಲ ಅಂತ ನಂಗೆ ಗೊತ್ತಾಗಲ್ಲ. ನೀವು ತುಂಬ ಮಾತಾಡ್ತೀರಾ, ತುಂಬ ಲೆಂತಿಯಾಗಿರುತ್ತೆ ಅಂತೀರಾ ಹೊರತು ಅದರಿಂದ ಏನು ನಿಮಗೆ ಯೂಸ್ಫುಲ್ ಕಂಟೆಂಟ್ ಸಿಗೋದೆ ಅನ್ನೋದೇ ನೀವು ಮರ್ತು ಬಿಡ್ತೀರಾ. ದೊಡ್ಡದಾಗಿ ವಿಡಿಯೋ ಮಾಡೋರು ಕರೆಕ್ಟಾಗಿ ನಾನು ಇನ್ಫಾರ್ಮೇಷನ್ ಕೊಡೋದು. ಕೆಲವ್ರು ಲೇಡೀಸ್ಗೆ ಇಷ್ಟ ಆಗುತ್ತೆ, ಕೆಲವ್ರಿಗೆ ನಾನು ಜೋಕ್ಸ್ ಥರ ಮಾಡ್ತಿರ್ತೀನಲ್ಲ, ಕೆಲವ್ರು ಇಷ್ಟಪಡಲ್ಲ. ಒಂದು ಸ್ವಲ್ಪ ರಿಸರ್ವ್ಡ್ ನೇಚರ್ ಇರುವ ಲೇಡೀಸ್ಗಳು, ಜೆಂಟ್ಸು ಇರ್ತಾರೆ, ಲೇಡೀಸು ಜೆಂಟ್ಸು ಕೆಲವ್ರಿಗೆ ಇಷ್ಟ ಆಗಲ್ಲ. ಅಂಥವ್ರು ನೋಡಲೇಬಿಡಿ ನನ್ನ ವೀಡಿಯೋಸ್, ನಾನು ಅದನ್ನೇ ಹೇಳೋದು. ಬಂದ್ಬಿಟ್ಟು ಏನೇನೋ ಕಮೆಂಟ್ಸ್ ಮಾಡ್ತಿರಲ್ಲ, ಕಮೆಂಟ್ಸ್ ಮಾಡೋದು ನನಗೇನೋ ರಿಮೂವ್ ಮಾಡೋದು ಅಷ್ಟೊಂದು ನನಗೆ ಕಷ್ಟದ ಕೆಲಸ ಅಲ್ಲ, ಅರ್ಥ ಆಯ್ತಾ. ತೆಗೆದಾಕ್ಬಿಡ್ತೀನಿ. ಬಟ್ ನನಗೇನು ಅಂದರೆ, ನನಗೆ ಹೊರಗಡೆ ನಾನು ವರ್ಕ್ಶಾಪ್ಸ್ದು ಇವೆಂಟ್ ಮ್ಯಾನೇಜ್ಮೆಂಟಲ್ಲಿ ವರ್ಕ್ ಮಾಡ್ತಿದ್ದೀನಿ ನಾನು. ಹೊರಗಡೆನೂ ನೋಡಿಕೊಂಡು ಮನೆ ಫ್ಯಾಮ್ಲಿದು ನೋಡಿಕೊಂಡು, ಪ್ಲಸ್ ಈ ಥರ ನಾನು ಯೂಟ್ಯೂಬ್ದು ಮಾಡೋದು ಅಷ್ಟೊಂದು ಸುಲಭ ಅಲ್ಲ. ತುಂಬ ಎಡಿಟಿಂಗ್ ಮಾಡೋದು, ಥಂಬ್ನೇಲ್ ಹಾಕೋದು ಎಲ್ಲ ಕೆಲಸಗಳು ನಮಗೂ ಇರುತ್ತೆ. ಆ ಥರ ಎಲ್ಲ ಕಮೆಂಟ್ಸ್ ಮಾಡಿದಾಗ ಏನಾಗುತ್ತೆ ಗೊತ್ತಾ, ರಿಮೂವ್ ಮಾಡೋಕ್ಕೆ ನನಗೆ ಟೈಮ್ ಬೇಕಾಗುತ್ತೆ. ನನಗೇನಿಲ್ಲ,
ಸೊ ಆ ಥರ ನಿಮ್ಗೆ ಇಷ್ಟ ಇಲ್ಲ ಅಂದರೆ ನೋಡಲೇಬೇಡಿ. ಫಸ್ಟ್ ಆಫ್ ಆಲ್ ಅದನ್ನೇ ನಾನು ಕೇಳೋದು, ಇಷ್ಟ ಇರೋರು ಮಾತ್ರ ನೋಡಿ. ಯಾಕೆಂದ್ರೆ ನನ್ನ ಬ್ಲಾಗಲ್ಲಿ ನಿಮ್ಗೆ ಇನ್ಫಾರ್ಮೇಷನ್ನೇ ಸಿಗೋದು, ಆಯಿತಾ. ಸೊ ದೊಡ್ಡದಾಗಿ ಮಾಡಿಬಿಡ್ತೀರಾ ಅಂತೀರಾ, ನೀವು ಹೊರಗಡೆ ಹೋಗಿ ಶಾಪಿಂಗ್ ಮಾಡಿ ನೋಡೋಣ ಗೊತ್ತಾಗುತ್ತೆ. ಅವಾಗ ಹೋಗಿ ಕ್ಯೂನಲ್ಲಿ ನಿಂತ್ಕೋತಿರಲ್ಲ, ಅದಕ್ಕೆ ವೆಯ್ಟ್ ಮಾಡಲ್ವ ನೀವು. ಸೊ ಅದನ್ನು ಹೇಳ್ತಾ ಇರೋದು. ಸೊ ಬನ್ನಿ ಇವಾಗ ಸ್ಟಾರ್ಟ್ ಮಾಡ್ತೀವಿ. ಸೊ ಬನ್ನಿ ಇವಾಗ ವ್ಯಾಕ್ಸ್ನ ಹೇಗೆ ಪ್ರಿಪೇರ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಸೊ ಇದಕ್ಕೆ ಏನು ಬೇಕಾಗುತ್ತೆ ಅಂದರೆ ಮೂರು ಇಂಗ್ರೀಡಿಯೆಂಟ್ ಬೇಕಾಗುತ್ತೆ. ಇಂಗ್ರೀಡಿಯೆಂಟ್ಸು ಸೊ ಲೆಮನ್ ಬೇಕಾಗುತ್ತೆ, ಮತ್ತು ಹನಿ ಮತ್ತು ಬೆಲ್ಲ ಬೇಕಾಗುತ್ತೆ ಇದಕ್ಕೆ. ಸೊ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಇವಾಗ ಬನ್ನಿ. ಸೊ ನೋಡಿ, 1 ಸ್ಪೂನ್ ಅಷ್ಟು ಆಗುವಷ್ಟು ನಾನು ಬೆಲ್ಲನ ತಗೋತಾ ಇದ್ದೀನಿ. ಸೊ ಬೆಲ್ಲನ ಇದಕ್ಕೆ ಹಾಕೋಬೇಕಾಗುತ್ತೆ. ಮತ್ತು ಹನಿ ತಗೋತಾ ಇದ್ದೀನಿ. ಹನಿನೂ ಅಷ್ಟೇ 1 ಸ್ಪೂನ್ ಅಷ್ಟು ಬೇಕಾಗುತ್ತೆ ನಮಗೆ. ಸೊ ಒಂದು ಸ್ವಲ್ಪ ಕಡಿಮೆ ಇರ್ತಲ್ವ, ಸೊ ಹಾಕ್ಕೊಂಡೆ. 1 ಸ್ಪೂನಷ್ಟು ಹನಿ ಬೇಕಾಗುತ್ತೆ. ಸೊ ಅದಾದಮೇಲೆ ಅರ್ಧ ನಿಂಬೆಹಣ್ಣು ಬೇಕಾಗುತ್ತೆ, ಅರ್ಧ ಲೆಮೆನ್ನು. ಸೊ ಅದನ್ನು ಚೆನ್ನಾಗಿ ಇಂಟ್ಕೊಂಡು ಮಿಕ್ಸ್ ಮಾಡಬೇಕು ಫಸ್ಟು. ಸೊ ನೋಡಿ, ಒಂದು ಬಟ್ಲಲ್ಲಿ ಏನು ತೋರಿಸಿದ್ದೀನೋ ಇವಾಗ ಸ್ಟವ್ ಹಚ್ಕೊಂಡಿದ್ದೀನಿ. ಸೊ ನಿಮ್ಮ ಮನೇಲಿ ಅಕಸ್ಮಾತ್ ಏನಾರ ಬೆಲ್ಲದ ಪುಡಿ ಇಲ್ಲ ಅಂದರೆ ಬೆಲ್ಲನೇ ತೊಗೋಬೋದು. ಬೆಲ್ಲ ತೊಗೊಂಡು ಅದನ್ನು ಪುಡಿ ಮಾಡಿಬಿಟ್ಟು 1 ಸ್ಪೂನ್ ಆಗೋಷ್ಟು ಮೆಜರ್ಮೆಂಟ್ ಕರೆಕ್ಟಾಗಿರಬೇಕಾಗುತ್ತೆ. ಸೊ ಅದನ್ನು ಚೆನ್ನಾಗಿ ಕಮ್ಮಿ ಲೋ ಫ್ಲೇಮಲ್ಲೇ ಮಾಡಬೇಕಾಗುತ್ತೆ, ತಿರುಗಿಸ್ತಾನೆ ಇರಬೇಕು. ಅದೊಂದು ಸ್ವಲ್ಪ ಬಬಲ್ಸ್ ಥರ ಬರುತ್ತೆ, ಅಂಟು ಥರ ಬರೋವರೆಗೂ ನೀವು ಮಾಡ್ಕೋಬೇಕಾಗುತ್ತೆ. ಆಲ್ಮೋಸ್ಟ್ ಒಂದು ನಿಮಿಷದವರೆಗೂ ನೀವು ಮಾಡಬೇಕು. ಸೊ 1 ನಿಮಿಷ ಆದಮೇಲೆ ನಿಮ್ಗೆ ತೋರಿಸ್ತೀನಿ ಹೇಗೆ ಬಂದಿದೆ ಅಂತ. ಸೊ ನೋಡಿ, ಈ ಥರ ಒಂದು ಟೆಕ್ಸ್ಚರ್ ಬರಬೇಕಾಗುತ್ತೆ, ಅಲ್ಲಿವರೆಗೂ ನೀವು ಮಾಡಬೇಕು. ಬಬಲ್ಸ್ ಥರ ಬರಬೇಕು, ಅದರಲ್ಲೇ ಗೊತ್ತಾಗುತ್ತೆ ನಿಮಗೆ. ಬಬಲ್ಸ್ ಥರ ಬಂದರೆ ಆಗಿದೆ ಅಂತ ಅರ್ಥ. ಒಂದು ಸ್ವಲ್ಪ ಗಟ್ಟಿ ಆಗುತ್ತೆ. ಸೊ ಗಟ್ಟಿ ಆಗೋವರೆಗೂ ಕಾಯಬೇಕು. ಒಂಥರ ಪಾಕ ಥರ ಬರುತ್ತೆ ಅದು. ಪಾಕ ಥರ ಬಂದಾಗ ಏನು ಮಾಡಬೇಕು ಅಂದರೆ, ಒಂದು ಸ್ವಲ್ಪ ಹೊತ್ತು ಹಿಂಗೆ ಮಾಡ್ಕೊತೀನಿ, ತಿರುಗಿಸ್ತಾನೆ ಇರಬೇಕು, ಕೈ ಬಿಡಬಾರ್ದು. ತಿರುಗಿಸ್ತಾನೆ ಇದ್ದರೆ ಅದು ಕರೆಕ್ಟಾಗಿರುವಂತಹ ಒಂದು ಅದಕ್ಕೆ ಬರುತ್ತೆ ಅದು. ಸೊ ನೋಡಿ, ಇವಾಗ ಫುಲ್ ಬಬಲ್ಸ್ ಥರ ಬಿಟ್ಕೊಳ್ಳುತ್ತೆ. ಸೊ ಇವಾಗ ನಾನು ಸ್ಟವ್ ಆಫ್ ಮಾಡ್ಕೋತಾ ಇದ್ದೀನಿ. ಸೊ ನೋಡಿ, ಕೆಳಗಡೆ ನಾನು ಅದನ್ನು ಇಳಿಸ್ಕೊಂಡಿದ್ದೀನಿ. ಸೊ ಬಿಸಿನಲ್ಲಿ ಹಾಕ್ಬಾರ್ದು, ಇದು ನಾನು ಕೋಲ್ಡ್ ವ್ಯಾಕ್ಸ್ ಮಾಡ್ತಾ ಇರೋದ್ರಿಂದ. ಸೊ ಒಂದು ಸ್ವಲ್ಪ ಹೊತ್ತು ಬಿಟ್ಟಾಗ ಏನಾಗುತ್ತೆ ಅಂದರೆ ಗಟ್ಟಿ ಆಗಿಬಿಡುತ್ತೆ. ಸೊ ಇದು ತಣ್ಣಗಾದ್ಮೇಲೆ ನಾವು ಸ್ಕಿನ್ಗೆ ಅಪ್ಲೈ ಮಾಡಬೇಕು, ಹೇರ್ ರಿಮೂವ್ ಮಾಡೋದಕ್ಕೆ. ಅಲ್ಲಿವರೆಗೂ ಬಿಸಿನಲ್ಲಿ ಮಾಡೋಂಗಿಲ್ಲ ಇದು. ಸೊ ನೋಡಿ, ಒಂದು ಸ್ವಲ್ಪ ಹೊತ್ತು ಬಿಟ್ರೇ ಸಾಕು, ಗಟ್ಟಿ ಆಗುತ್ತೆ. ಇವಾಗ ಗಟ್ಟಿ ಆಗಿರೋದು ಒಂದು ರೆಡಿ ಮಾಡಿ ಇಟ್ಟಿದ್ದೀನಿ ಮುಂಚೆನೇ, ಅದನ್ನು ತೋರಿಸ್ತೀನಿ ಬನ್ನಿ. ಸೊ ಇದು ನೋಡಿ, ಸುಮಾರು ಹೊತ್ತು ನಾನು ಬಿಟ್ಟಿದ್ದೀನಿ. ಇವಾಗ ಈ ಥರ ಆಗಿರುತ್ತೆ. ಸೊ ಅಲ್ಲಿವರೆಗೂ ನೀವು ವೇಟ್ ಮಾಡಬೇಕಾಗುತ್ತೆ. ನೋಡಿ, ಆ ಸ್ಪೂನೇ ಅಂಟ್ಕೋತಾ ಇದೆ, ಅಷ್ಟು ಗಟ್ಟಿಯಾಗಿರುತ್ತೆ. ಸೊ ಇದನ್ನು ನಾವು ಫೇಸ್ಗೆ ಅಪ್ಲೈ ಮಾಡೋದಕ್ಕೆ ಯೂಸ್ ಮಾಡಬೇಕು. ಸೊ ಈ ಥರ ಒಂದು ಟೆಕ್ಸ್ಚರಲ್ಲಿ ಮಾಡಿದಾಗ ಮಾತ್ರ ಕರೆಕ್ಟಾಗಿ ಅದು ಹೇರ್ ರಿಮೂವ್ ಆಗೋಕ್ಕೆ ಸಾಧ್ಯ ಆಗುತ್ತೆ. ನಾನು ತೋರಿಸ್ತೀನಿ. ಸೊ ಬನ್ನಿ ಇವಾಗ ಒಂದು ಗಂಟು ಹಾಕೊಂಡ್ಬಿಡ್ತೀನಿ ನಾನು. ಲಾಸ್ಟ್ ಟೈಮ್ ನಾನು ಏನು ಮಾಡಿದ್ದೆ ಹೇಳಿ, ಕೂದಲು ಬಿಟ್ಕೊಂಡು ಮಾಡಿ ಎಲ್ಲ ಅಂಟಿಸ್ಕೊಂಬಿಟ್ಟಿದ್ದೆ, ಸ್ಕಿನ್ಗೆಲ್ಲ ಆಗೋಗಿತ್ತಲ್ವ. ಸೊ ಅದಕ್ಕೆ ಈ ಸಲ ಈ ಥರ ಮಾಡ್ತಾಯಿದ್ದೀನಿ. ಸೊ ನಾನು ಫೇಸ್ಗೂ ನಿಮ್ಗೆ ಹಾಕಿ ತೋರಿಸ್ತೀನಿ. ಸೊ ಇಂಥ ಕಡೆ ಹಾಕಿ, ಫಸ್ಟ್ ಇಲ್ಲಿ ಕೆನ್ನೆ ಹತ್ರ ಹಾಕಿ ತೋರಿಸ್ತೀನಿ, ಆಮೇಲೆ ಕೈ ಹತ್ರನೂ ಹಾಕಿ ತೋರಿಸ್ತೀನಿ. ಸೊ ಬನ್ನಿ, ಫಸ್ಟ್ ಕೆನ್ನೆ ಹತ್ರ ಹಾಕೋಣ. ಸೊ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ, ಕೆಳಗಿಂದ ಮೇಲೆ ಹಾಕಬೇಕು ಹಾಕುವಾಗ ನೀವು, ಆಯಿತಾ. ಸೊ ನೋಡಿ, ಗಟ್ಟಿಯಾಗಿ ಅಂಟ್ಕೊಂಡಿರುತ್ತೆ. ತುಂಬ ಕೇರ್ಫುಲ್ಲಾಗಿ ಮಾಡಿ ಫ್ರೆಂಡ್ಸ್, ಯಾಕೆಂದರೆ ಫೇಸ್ ಪಾರ್ಟ್ ಹತ್ರ ಮಾಡುವಾಗ ತುಂಬಾ ಕೇರ್ಫುಲ್ಲಾಗಿ ಮಾಡಬೇಕಾಗುತ್ತೆ. ನಂದು ಆ್ಯಕ್ಚುಲಿ ಕೂದಲು ಅಷ್ಟೊಂದು ಇಲ್ಲ ಫ್ರೆಂಡ್ಸ್. ನಾನು ತುಂಬ ಮಾಡ್ತಾನೇ ಇರ್ತೀನಲ್ಲ, ಸೊ ತೆಗ್ದಿರ್ತೀನಿ ಎಲ್ಲ. ಸೊ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಎಲ್ಲಿ ಯಾವ ಥರ ಮಾಡೋದು ಅಂತ. ಸೊ ಈ ಥರ ಒಂದು A4 ಶೀಟನ್ನು ನೀವು ತೊಗೊಂಡಿರ್ತೀರಲ್ಲ, ಸೊ ಅದಕ್ಕೆ ಹೇಳಿದ್ದು ತಣ್ಣಗಾದ್ಮೇಲೆ ಮಾಡಿ ಅಂತ. ಅವಾಗ ನಿಮಗೆ ಒಂದು ಚೂರು ಆರ್ಮ್ ಆಗಲ್ಲ, ಫೇಸು ತುಂಬ ಚೆನ್ನಾಗಾಗುತ್ತೆ. ಆಮೇಲೆ ಅಪ್ಪರ್ ಲಿಪ್ಗೆಲ್ಲ ಹಾಕಿ ತೋರಿಸ್ತೀನಿ ನಾನು. ಬಟ್ ನಂದು ಕೂದಲು ಬರುತ್ತೋ ಇಲ್ವೋ ಗೊತ್ತಿಲ್ಲ ಅಪ್ಪರ್ ಲಿಪ್ಪಲ್ಲಿ, ಬೇರೆ ಕಡೆ ಮಾಡಿ ತೋರಿಸ್ತೀನಿ. ನಿಮ್ಮ ಹತ್ರ ಕೂದಲು ಜಾಸ್ತಿ ಇದ್ದರೆ ಅಪ್ಪರ್ ಲಿಪ್ ಮೇಲೆ ಮಾಡ್ಕೊಳ್ಳಿ. ಸೊ ನೋಡಿ, ಈ ಥರ A4 ಶೀಟಲ್ಲಿ ಹಿಂಗೆ ಕತ್ರಿನಲ್ಲಿ ಕಟ್ ಮಾಡ್ಕೊಂಬಿಡಿ 1 ಪೀಸ್, ಆಯಿತಾ. ಸೊ ಇಷ್ಟು ಪೀಸ್ ಬಂತಲ್ಲ, ಇದರಲ್ಲಿ ಅರ್ಧ ಭಾಗ ಮಾಡ್ಕೊಳ್ಳಿ. ಸೊ ಇದರಲ್ಲಿ ಅರ್ಧ ಭಾಗ ಮಾಡ್ಕೊಂಡ್ರೆ ಇವಾಗ ಅದನ್ನು ಯೂಸ್ ಮಾಡೋಣ. ಸೊ ಆ್ಯಕ್ಚುಲಿ ನಾನು ಪೌಡರ್ ಹಾಕೋದು ಮರ್ತೋದೆ ಮಾತಾಡ್ಕೊಂಡಿರುವಾಗ. ಸೊ ಏನು ಗೊತ್ತಾ, ಪೌಡರ್ ಹಾಕ್ಕೊಂಡೇ ಮಾಡಿ ನೀವು. ಪೌಡರ್ ಹಾಕಿ ನಾವು ತೆಗೆದಾಗಲೇ ಅದು ತುಂಬ ಚೆನ್ನಾಗಿ ನೀಟಾಗಿ ಬಂದ್ಬಿಡುತ್ತೆ. ಆ್ಯಕ್ಚುಲಿ ಇಲ್ಲಿ ಮಾಡಿ ತೋರಿಸ್ತೀನಿ ರೀ.
ಆಯಿತಾ. ಸೊ ನೋಡಿ, ಇಲ್ಲಿ ಹಾಕ್ಬೇಕಾದ್ರೂ ಕೆಳಗಿಂದ ಮೇಲೆ ಹಾಕಬೇಕು. ಅದಕ್ಕೆ ನಾನು ಪ್ರಾಪರಾಗಿ ತೋರಿಸ್ತಾ ಇದ್ದೀನಿ, ವಿಡಿಯೋ ಲೆಂತಿ ಅಂತ ಹೇಳೋಕ್ಕೆ ಹೋಗ್ಬಿಡಿ. ಎಲ್ಲರಿಗೂ ಹೇಳ್ತಿಲ್ಲ, ಪಾಪ ತುಂಬ ಜನ ನನಗೆ ಸಪೋರ್ಟ್ ಮಾಡ್ತಿದ್ದೀರಾ. ಕೆಲವರೆಲ್ಲ ಲೇಡೀಸ್ಗಳಿಗೆ ಪೇಷನ್ಸ್ ಇರಲ್ಲ ಅಲ್ಲ, ಅವ್ರಿಗೆ ಹೇಳ್ತಾ ಇರೋದು ಪೇಷನ್ಸ್ ಮಾಡ್ಕೊಳ್ಳಿ. ನಾನು ನೋಡಿ ಹೊರ್ಗಡೆನೂ ವರ್ಕ್ ಮಾಡಿ ಯೂಟ್ಯೂಬು ಮಾಡ್ಕೊಂಡು ಮನೇನೂ ಮೇಂಟೈನ್ ಮಾಡ್ತಿಲ್ಲ, ಒಂದು ಸ್ವಲ್ಪ ನನ್ನ ವೀಡಿಯೋಗೆ ಟೈಮ್ ಕೊಡಿ ಆಯಿತಾ. ಸೊ ನೋಡಿ, ಕೆಳಗಿಂದ ಮೇಲೆ ಎತ್ತಬೇಕು ನೀವು ಹಂಗೆ. ಸೊ ಇದೆಲ್ಲ ಫುಲ್ ಒಂದು ರೌಂಡ್ ಮಾಡಾದ್ಮೇಲೆ ತೋರಿಸ್ತೀನಿ ನಾನು. ಸೊ ನೋಡಿ ಫ್ರೆಂಡ್ಸ್, ಎಲ್ಲ ಹಾಕಿದ್ದೀನಲ್ಲ. ಸೊ ನೀವು ಇಲ್ಲಿ ಹಾಕ್ಬೇಕಾದ್ರೆ ಏನು ಮಾಡಬೇಕು ಅಂದರೆ ಹಿಂಗೆ ಹಾಕೋಬೇಕು. ಹಂಗೆ ಹಾಕೋಬೇಕಾದ್ರೆ ಲಿಪ್ಸ್ನ ನೀವು ಮಡ್ಚಿರ್ಬೇಕು ನೋಡಿ, ಹಿಂಗೆ. ಒಂದು ನಿಮಿಷ ತೋರಿಸ್ತೀನಿ, ಹಿಂಗೆ ಮಾಡ್ಕೊಂಡಿರಿ. ಸೊ ನೋಡಿ, ಗಟ್ಟಿ ಆದಮೇಲೆ ಈ ಥರ ಅಂಟ್ಕೊಂಡಿರುತ್ತೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಸೊ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ, ಅಂಟು ಥರ ಬಂದಿರುತ್ತೆ ಫ್ರೆಂಡ್ಸ್. ವ್ಯಾಕ್ಸು, ಕೋಲ್ಡ್ ವ್ಯಾಕ್ಸು ರೆಡಿ ಆಗೋಯ್ತು ನಮ್ಮದು. ಸೊ ಈಸಿಯಾಗಿ ಮನೇಲೇ ಮಾಡ್ಕೊಳ್ಳಿ, ಬ್ಯೂಟಿಫುಲ್ಲಾಗಿ ಕಾಣಿಸ್ಕೊಳ್ಳಿ, ಅನ್ವಾಂಟೆಡ್ ಏರ್ನೆಲ್ಲ ರಿಮೂವ್ ಮಾಡ್ಕೊಳ್ಳಿ, ಕ್ಯೂಟಾಗಿ ಕಾಣಿಸ್ಕೊಳ್ಳಿ ಆಯಿತಾ. ಸೊ ಇವಾಗ ತೆಗಿಯೋಕ್ಕಾಗುತ್ತೆ. ಸೊ ತುಂಬ ಚಿಕ್ಕದಿದ್ರೆ, ನಂದು ಆ್ಯಕ್ಚುಲಿ ನಿಮ್ಗೆ ಗೊತ್ತಲ್ಲ, ಮೊನ್ನೆ ಎಲ್ಲ 2-3 ಮಾಡಿ ತೋರಿಸ್ಬಿಟ್ಟಿದ್ದೀನಿ. ಸೊ ಬಂದಿಲ್ಲ, ಇದರಲ್ಲಿ ಬಂದಿಲ್ಲ ಅಂದರೆ ನಂದು ಕೂದಲಿಲ್ಲ, ಅದಕ್ಕೆ ಕೂದಲು ಬರಲ್ಲ ಅಂತಲ್ಲ, ಬರುತ್ತೆ, ತೋರಿಸ್ತೀನಿ ಈಗ. ಸೊ ಇದನ್ನು ಮಾಡ್ತೀನಿ ಈಗ ಆಯಿತಾ. ಇದನ್ನು ಚೆನ್ನಾಗಿ ಹಿಂಗೆ ಮೆಟ್ಟಿಸ್ಬಿಡ್ಬೇಕು. ಮಾಡುವಾಗ ಹುಷಾರು ಫ್ರೆಂಡ್ಸ್, ಇಲ್ಲಿ ಸೈಡ್ ಲಾಕ್ ಈ ಕಡೆ ಇರುತ್ತಲ್ಲ, ಅದನ್ನು ಎಳೆದು ಬಿಡ್ಬೇಡಿ, ಆಮೇಲೆ ಇರೋವರ ಕೂದಲೆಲ್ಲ ಬಂದ್ಬಿಡುತ್ತೆ. ಸೊ ಹುಷಾರಾಗಿ ಕೇರ್ಫುಲ್ಲಾಗಿ ಮಾಡ್ಕೊಳ್ಳಿ. ಸೊ ಅದಕ್ಕೆ ನಿಮ್ಗೆ ಈಸಿಯಾಗೇ ಹೇಳ್ಕೊಡ್ತಾ ಇರೋದು. ಸೊ ಇದು ಅಂದರೆ ಪೇಪರ್ ಅಲ್ವಾ, ಸೊ ಪೇಪರಲ್ಲಿ ನಮ್ಮ ಸ್ಕಿನ್ಗೇನೋ ಹಾರ್ಮ್ಫುಲ್ ಆಗೋಲ್ಲ. ಅಂದರೆ ಅವ್ರು ಹಾಕೋ ದೊಡ್ಡ ಸ್ಟ್ರಿಪ್ಸ್ ಥರ ಇರುತ್ತೆ ನೋಡಿ, ಅದು ಎಳೆದಾಗ ನೋವಾಗುತ್ತಲ್ವ, ಇದ್ರಲ್ಲಿ ಅಷ್ಟಾಗಲ್ಲ. ಸೊ ನೋಡಿ, ಹಿಂಗೆ ಮಾಡಿ ಮೇಲಿಂದ ಎಳಿಬೇಕು. ಒಂದು ಸ್ವಲ್ಪ ತಿಂಗ್ ಬಿಟ್ಬಿಡಿ, ಚೆನ್ನಾಗಿ ಹಿಂಗೆ ಉಜ್ಜಿ, ಅದ್ರ ಅಂಟೆಲ್ಲ ಅಂಟ್ಕೋಬೇಕು ಇದ್ರ ಮೇಲೆ. ಸೊ ನೋಡಿ, ಜೋರಾಗಿ ಎಳ್ದೆ. ಆ್ಯಕ್ಚುಲಿ ನಂದು ಇದರಲ್ಲೂ ಕೂದಲು ಅಷ್ಟೊಂದಿಲ್ಲ. ಸೊ ಎಲ್ಲ ಕೂದಲು ತೋರಿಸಿ ಅಂತೀರಾ, ಇವಾಗ ಕೈದೇ ತೋರಿಸ್ಬಿಡ್ತೀನಿ, ಲೈವ್ ಡೆಮೋನೇ ಮಾಡ್ತಾಯಿದ್ದೀನಿ. ನಂದು ಆ್ಯಕ್ಚುಲಿ ಏನು ಗೊತ್ತಾ, ನಾನು ರೇಸರ್ ಇದರಲ್ಲೂ ಮಾಡಿರ್ತೀನಿ, ಇದರಲ್ಲೂ ಮಾಡ್ತೀನಿ. ಪ್ಲಸ್ ನಾನು ಮೊನ್ನೆ ಎಲ್ಲ ತೋರಿಸಿದ್ನಲ್ಲ, ಅದೇ ಹಿಟ್ಟದು ಯಾವುದದು ಪೀಲ್ ಆಫ್ ಥರ, ಸೊ ಅದರಲ್ಲೆಲ್ಲ ಬಂದ್ಬಿಟ್ಟಿದೆ ಆಲ್ಮೋಸ್ಟ್. ಸೊ ಅದಕ್ಕೆ ನನ್ನ ಫೇಸ್ ನೋಡ್ತಾ ಇದ್ದೀರಲ್ಲ ನೀವೇ, ಫುಲ್ ಕ್ಲಿಯರ್ ಇದೆ, ಎಲ್ಲಿ ಬರುತ್ತೆ ಹೇಳಿ ಕೂದಲು. ಸೊ ಅದಕ್ಕೆ ನಿಮ್ಗೆ ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ, ನೀವು ಮಾಡ್ಬೇಕಾದ್ರೆ ಈ ಥರ ಮೆಥಡ್ ಮಾಡಿ ಅಂತ, ಹಿಂಗೆ ಹಾಕೊಂಡು ಹಿಂಗೆ ಎಳೀರಿ, ಬರುತ್ತೆ. ಇಲ್ಲೆಲ್ಲ ಒಂದು ಚಿಕ್ಕ ಕೂದಲೆಲ್ಲ ಬಂದಿರುತ್ತೆ. ಸೊ ಸ್ಮಾಲ್ ಕೂದಲೆಲ್ಲ ಅಂಟ್ಕೊಂಡಿದೆ, ಬಟ್ ನಿಮ್ಗೆ ಆ ವಿಡಿಯೋದಲ್ಲಿ ಅಷ್ಟು ಕ್ಲಿಯರ್ ಆಗಿ ಗೊತ್ತಾಗಲ್ಲ. ಒಂದು ಸ್ವಲ್ಪ ದೊಡ್ಡ ಕೂದಲನ್ನೇ ತೋರಿಸ್ತೀನಿ ಬನ್ನಿ ಇವಾಗ ಆಯಿತಾ. ಸೊ ನಾನು ಕೈಗೆ ಹಾಕಿ ತೋರಿಸ್ತಾ ಇದ್ದೀನಿ. ಸೊ ಇಂಥ ಕಡೆ ಒಂದು ಸ್ವಲ್ಪ ಕೂದಲಿದೆ. ಸೊ ಫಸ್ಟ್ ನಾನು ಪೌಡರ್ ಹಾಕೊಂಡ್ಬಿಡ್ತೀನಿ. ಸೊ ನೀವೂ ಅಷ್ಟೇ, ಫಸ್ಟ್ ಏನೇ ಒಂದು ಈ ಥರ ವ್ಯಾಕ್ಸಿಂಗ್ದು ಮಾಡುವಾಗ ಪೌಡರ್ ಹಾಕ್ಕೊಳ್ಳೇಬೇಕು. ಸೊ ನೋಡಿ, ನಾನು ಪೌಡರ್ ಹಾಕಿ ತೋರಿಸ್ತಾ ಇದ್ದೀನಿ ನಿಮಗೆ ಆಯಿತಾ. ಇದನ್ನು ಹಾಕುವಾಗ ಕೆಳಗಿಂದ ಮೇಲೆ ಹಾಕಬೇಕು, ತೆಗಿವಾಗ ಮೇಲಿಂದ ಕೆಳಗೆ ಎಳಿಬೇಕಾಗತ್ತೆ. ಸೇಮ್ ನಿಮಗೆ ಪಾರ್ಲರಲ್ಲಿ ಅವರು ಹೇಗೆ ಮಾಡ್ತಾರೋ ಅದೇ ಥರ ಇರುತ್ತೆ. ನೀವು ನಂಗೆ ಇದರಲ್ಲಿ ನೋವಾಗ್ತಾ ಇದೆ, ಯಾಕೆಂದರೆ ನಂಗೆ ಇದರಲ್ಲಿ ಕೂದಲಿದೆ ಫ್ರೆಂಡ್ಸ್, ಮುಖದಲ್ಲಿ ಕೂದಲಿಲ್ಲ. ಸೊ ಏನು ಅಂದ್ಕೋಬೇಡಿ, ಯಾಕೆಂದರೆ ನಂದು ಸ್ಕಿನ್ನಲ್ಲಿ ನಂದು ತುಂಬ ಸಾಫ್ಟ್ ಸ್ಕಿನ್ನು ಆಯಿತಾ. ಅಂದರೆ ಕೂದಲು ಅಷ್ಟೊಂದಿಲ್ಲ ನನ್ನ ಮುಖದಲ್ಲಿ. ಸೊ ನಂದು ಕೈಯಲ್ಲಿ ಇಲ್ಲಿ ಮಾತ್ರ ಇದೆ, ಯಾಕಂದರೆ ನಾನೇನು ಮಾಡಲ್ಲ ಅಲ್ವಾ, ಕೈಗೇನು ಮಾಡೋದೇ ಬಿಟ್ಬಿಟ್ಟಿದ್ದೀನಿ. ಅಂದರೆ ಫಂಕ್ಷನ್ಸ್ ಇದ್ದಾಗ ಮಾತ್ರ ವ್ಯಾಕ್ಸಿಂಗ್ ಥರ ಈ ಥರ ಮೆಥಡ್ ಮಾಡ್ಕೊತಾ ಇರ್ತೀನಿ. ಸೊ ನಿಮಗೆ ತೋರಿಸ್ತಾ ಇದ್ದೀನಿ ನಾನು, ಯಾಕೆಂದರೆ ನಿಮಗೆ ಕೂದಲು ಬರೋದು ತೋರಿಸ್ಬೇಕಲ್ಲ, ಲೈವ್ ಡೆಮೋ ಮಾಡಬೇಕಲ್ಲ ನಾನು. ನಿಮ್ಮದು ಮುಖದ ಮೇಲೆ ಈ ಥರ ದೊಡ್ಡ ದೊಡ್ಡ ಕೂದಲಿದ್ರೆ ಆಬ್ವಿಯಸ್ಲಿ ಬಂದೇ ಬರುತ್ತೆ ಇದರಲ್ಲಿ. ಸೊ ಡೋಂಟ್ ವರಿ ಆಯಿತಾ. ಸೊ ನೋಡಿ, ನಾನು ಈ ಥರ ಉದ್ದಾದ ಒಂದು ಪೀಸ್ ಏನಿದೆಯೋ ಅದನ್ನು ಹಿಂಗೆ ಹಾಕೊತಾ ಇದ್ದೀನಿ. ಸೊ ಇದರಲ್ಲಿ ಬರುತ್ತೆ ಕೂದಲು, ತೋರಿಸ್ತೀನಿ. ಸೊ ನೋಡಿ, ಲೈವ್ ಡೆಮೋನೇ ಮಾಡ್ತಾ ಇರೋದು, ಯಾವುದೇ ಒಂದು ಹೈಡ್ ಮಾಡ್ತಾ ಇಲ್ಲ ನಾನು, ನಿಮ್ಮ ಕಣ್ಮುಂದೆನೇ ನಾನು ಮಾಡ್ತಾ ಇರೋದು. ಸೊ ನಾನು ಇದರಲ್ಲಿ ಒಂದು ಸ್ವಲ್ಪ ನಿಮಗೆ ಕ್ಲಾರಿಟಿ ಕೊಟ್ಬಿಡೋಣ ಅಂದ್ಬಿಟ್ಟು, ಕೂದಲು ನೀವು ಕೇಳ್ತಾ ಇದ್ರಲ್ಲ, ಕೂದಲು ಹಾಕೊಂಡು ತೋರಿಸಿ ಅಂತ. ಸೊ ಅದಕ್ಕೇ ಕೂದಲು ಹಾಕೊಂಡೆ ನಂದು ಈ ಕೈದು ಮಾಡಿರೋದು ಇಲ್ಲಿ ಬಂದಿದೆ ನೋಡಿ. ಸೊ ನೋಡಿ, ದೊಡ್ಡ ದೊಡ್ಡ ಕೂದಲುಗಳು ಕಾಣಿಸ್ತಾ ಇದಲ್ಲ, ಕಪ್ಪು ಕಾಣಿಸ್ತಾ ಇರೋದೆಲ್ಲ ಕೂದಲುನೇ ಅದು
ಆಯಿತಾ. ಅದೇ ಥರ ಈ ಕೈಲಿ ಹಾಕೊಂಡು ತೋರಿಸ್ತಾ ಇದ್ದೀನಿ ನಾನು. ಇವನ್ ನೀವೇನು ಗೊತ್ತಾ, ಈ ಮೆಥಡ್ ನಾನು ಏನು ತೋರಿಸಿದ್ನೋ ಈ ಥರ ಕೈಗೆ ಕಾಲ್ಗೆಲ್ಲ ಮಾಡ್ಕೊಳ್ಳಿ. ಒಂದು 600 ರುಪೀಸು 800 ರುಪೀಸ್ ನೀವು ಕೊಡ್ಬೇಕು ವ್ಯಾಕ್ಸಿಂಗ್ ಮಾಡ್ಸೋಕೋದ್ರೆ. ಕೇವಲ ಒಂದು 10 ರೂಪಾಯಿಲಿ ಖಂಡಿತ ಆಗೋಗುತ್ತೆ. ಒಂದು ನೀಂಬು ತಗೊಳ್ಳಿ, ಸ್ವಲ್ಪ ಬೆಲ್ಲ ತಗೊಳ್ಳಿ, ನಿಮ್ಮ ಮನೆಯಲ್ಲೇ ಇರುತ್ತೆ. ಜೇನುತುಪ್ಪ ತಗೊಳ್ಳಿ, ಜೇನುತುಪ್ಪನೂ ಚಿಕ್ಕ ಬಾಟಲ್ಸು ಸಿಗುತ್ತಲ್ವಾ. ಸೊ ನಾನು ಡಯಟಿಂಗ್ ಹೇಳಿದಾಗ ಕೆಲವರೆಲ್ಲ ಮಾಡ್ತಾ ಇರ್ತೀರಾ, ಜೇನುತುಪ್ಪ ಎಲ್ಲರ ಮನೇಲಿ ಸಾಮಾನ್ಯವಾಗಿರುತ್ತೆ ಅಂದ್ಕೊಂಡಿರ್ತೀನಿ. ಸೊ ನೋಡಿ ಈ ಥರ ಆಯಿತಾ. ಸೊ ಇವಾಗ ಜೋರಾಗಿ ಎಳಿಬೇಕಾದ್ರೆ. ಸೊ ನೋಡಿ ಫ್ರೆಂಡ್ಸ್, ನೋಡಿ ಕೂದಲುಗಳೆಲ್ಲ ಬಂದ್ಬಿಡ್ತು. ಅರ್ಥ ಆಯ್ತಾ ಈಗ? ಸೊ ನೋಡಿ ನಿಮ್ಮ ಮುಂದೆನೇ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲೆಲ್ಲ ವೈಟ್ ಇಲ್ಲಿ ಬ್ಲ್ಯಾಕ್ ಬಂದಿದೆ ನೋಡಿ, ಅದೆಲ್ಲ ಕೂದಲುನೇ. ನಂದು ಆ್ಯಕ್ಚುಲಿ ತುಂಬ ಜಾಸ್ತಿ ಕೂದಲಿದ್ದರೆ ಅಂಟ್ಕೊಂಬಿಟ್ಟಿರೋದು. ನಂದು ಕೂದಲು ಅಷ್ಟೊಂದು ಇಲ್ಲ ಫ್ರೆಂಡ್ಸ್, ಕಮ್ಮಿ ಇದೆ ನನಗೆ. ಸೊ ಅದರಲ್ಲೂ ನಾನು ಟ್ರೈ ಮಾಡ್ತಾ ಇದ್ದೀನಿ ನಿಮ್ಗೆ ತೋರ್ಸೋಕ್ಕೋಸ್ಕರ. ನೋಡಿ ಇಲ್ಲಿ ಕಾಣಿಸ್ತಾ ಇದೆಲ್ಲ. ಸೊ ನಿಮ್ಮ ಮುಂದೆನೇ ಹೇಳ್ದೆ ಈಗ, ನಾನೇನು ಹೈಡ್ ಮಾಡಿಲ್ಲ, ನಿಮ್ಮ ಕಣ್ಣು ಮುಂದೆನೇ ಮಾಡಿದ್ದೀನಿ. ಸೊ ನೋಡಿ ಇಲ್ಲೆಲ್ಲ ಆಮೇಲೆ ಕೆಳಗಿಟ್ಟು ತೋರಿಸ್ತೀನಿ ಬೇಕಾದ್ರೆ ನಿಮಗೆ ಚೆನ್ನಾಗಿ ಗೊತ್ತಾಗುತ್ತೆ ಅವಾಗ. ಸೊ ಇದರಲ್ಲಿ ಬಂದಿದೆ. ಸೊ ಅದನ್ನೇ ನೀವು 2 ಸಲ ಹಿಂಗೆ ಮಾಡ್ಕೋಬೋದು. ಮತ್ತೆ ಇನ್ನೊಂದು ಸಲ ಹಿಂಗೆ ಉಜ್ಜಿ ಅದ್ರ ಪಕ್ಕದಲ್ಲಿ ಹಿಂಗೆ ಇಟ್ಕೊಂಡು, ಸೇಮು ನೀವು ಪಾರ್ಲರ್ಗೆ ಹೋದಾಗ ಯಾರು ಪಾರ್ಲರ್ಗೆ ಹೋಗಿ ಮಾಡಿಸ್ಕೊಂಡಿದ್ದೀರಾ ಅವ್ರು ನಂಗೆ ಕಮೆಂಟ್ ಮಾಡ್ತೀರಾ, ಅರ್ಥ ಆಗುತ್ತೆ ಅವಾಗ. ಆಮೇಲೆ ಏನು ಗೊತ್ತಾ ಫ್ರೆಂಡ್ಸ್, ನಾನು ಒಂದೇ ಹೇಳ, ಪಾರ್ಲರಲ್ಲಿ ಅವ್ರು ಹೇಳ್ದಾಗ ಪ್ರಾಣ ಹೋದಂಗೆ ಆಗುತ್ತೆ. ನಾನೇ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇದ್ದೀನಿ. ನಾನು ಈ ಮೆಥಡ್ ತುಂಬ ದಿವಸದಿಂದ ಮಾಡ್ತಾ ಇದ್ದೀನಿ. ಸೊ ನಾನೇನು ಗೊತ್ತಾ, ಒಂದೇ ಸಲ ನಾನು ಬ್ಲಾಗ್ಸಲ್ಲಿ ಹೇಳೋಕ್ಕಾಗಲ್ಲ. ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತಾ ಇದ್ದೀನಿ ಈಸಿಯಾಗಿ ಅರ್ಥ ಆಗಲಿ ಅಂತ. ಸೊ ಕೆಲವೆಲ್ಲ ನಾನು ಫಸ್ಟ್ ತೋರಿಸಿರೋ ಈ ಥರ ಎಳೆಯೋದು ಏನೇನು ಮಾಡಿದ್ದೀನೋ, ಸೊ ಅದೆಲ್ಲ ಏನು ಅಂದರೆ ನಿಮ್ಮದು ಹೇರ್ ಗ್ರೋತನ್ನು ಕಡಿಮೆ ಮಾಡ್ಕೊಂಡು ಬರುತ್ತೆ. ಸೊ ಇದು ಕ್ವಿಕ್ ಇನ್ಸ್ಟೆಂಟ್ ರಿಸಲ್ಟ್ಗೆ. ಸೊ ತುಂಬ ಜನ ಕೇಳ್ತಾ ಇರಲ್ಲ ಯಾಕೋ ನಮ್ಮದು ಬರ್ತಾ ಇಲ್ಲ ಅಂತ. ಸೊ ಈ ಥರ ಮಾಡ್ಕೊಳ್ಳಿ. ಸೊ ನೋಡಿ ಸೌಂಡು ನಿಮಗೆ ಕೇಳಿಸ್ತಿರ್ಬೋದು. ಸೇಮ್ ಪಾರ್ಲರಲ್ಲಿ ಹೇಗೆ ಮಾಡ್ತಾರೋ ಫ್ರೆಂಡ್ಸ್ ಅದೇ ಥರ ಬರುತ್ತೆ. ಕೆಳಗಿಟ್ಟು ತೋರಿಸ್ತೀನಿ ಆಮೇಲೆ. ಸೊ ನೋಡಿ ಇಲ್ಲೇ ಕಾಣಿಸ್ತಾ ಇದೆ ಅಲ್ಲ ಫ್ರೆಂಡ್ಸ್, ಇಲ್ಲೆಲ್ಲ ನೋಡಿ ಎಷ್ಟು ಕೂದಲು ಅಂಟ್ಕೊಂಡಿದೆ. ಸೊ ನಂದು ಎಲ್ಲೆಲ್ಲಿ ಕೂದಲಿತ್ತು ಅದು ಬಂದಿದೆ ಅಷ್ಟೇ. ನಿಮ್ಗೆ ಅಕಸ್ಮಾತ್ ಜಾಸ್ತಿ ಕೂದಲಿದ್ರೆ ಒಬ್ವಿಯಸ್ಲಿ ಚೆನ್ನಾಗಿ ಬಂದ್ಬಿಡುತ್ತೆ. ಸೊ ಏನು ಗೊತ್ತಾ, ಯಾರ ವ್ಲಾಗ್ಸ್ನ ಫಾಲೋ ಮಾಡಬೇಡಿ. ಅಂದರೆ ನಾನು ಆ ಥರ ಹೇಳ್ತಾ ಇಲ್ಲ, ನಂದು ವ್ಲಾಗ್ಸ್ನ ನೋಡಿ ನೀವು. ನಾನು ನಿಮಗೆ ಹೇಳ್ಕೊಟ್ಟಿರೋದ್ರಲ್ಲಿ ತುಂಬ ಚೆನ್ನಾಗಿ ಮಾಡೋ ಅಂಥದ್ದೇ ನಾನು ಹೇಳ್ಕೊಡೋದು, ಹಂಗೆ ಹೇಳ್ಕೊಡಲ್ಲ ನಾನು. ನನ್ನ ಮೇಲೆ ಪ್ರಯೋಗ ಇಮ್ಯಾಜಿನ್ ಮಾಡಿ, ನನ್ನ ಮುಖದ ಮೇಲೆ ನಾನು ಮಾಡ್ಕೋಬೇಕಂದ್ರೆ ಯಾರೋ ಹೇಳ್ತಾ ಇದ್ರಲ್ಲ, ಮುಖ ಹಾಳು ಮಾಡ್ಕೋಬೇಡ ತೇಜು ಅಂತ, ಆಯಿತಾ. ಸೊ ನಂದು ತುಂಬ ರೆಮಿಡೀಸ್ ಮಾಡಿ ನಾನು ತೋರ್ಸೋದು ನಿಮಗೆ ಅಲ್ವಾ. ಸೊ ನಾನು ಹಾಕ್ಕೊಂಡೇ ತೋರ್ಸೋದು ನಿಮ್ಗೆ, ಹಾಗೆ ಏನಾದ್ರು ತೋರಿಸ್ತೀನಾ? ಇಲ್ಲ ತಾನೇ, ಆಯಿತಾ. ಇವಾಗ ಬನ್ನಿ. ಸೊ ನಾನು ನಿಮಗೆ ಇದನ್ನು ಕೆಳಗಿಟ್ಟು ತೋರಿಸ್ಬಿಡ್ತೀನಿ. ನಿಮಗೆಲ್ಲ ಕ್ಯೂರಿಯಾಸಿಟಿ ಆಗ್ತಾ ಇರುತ್ತೆ ಎಲ್ಲಿದೆ ಕೂದಲು ಅಂತ. ತೋರಿಸ್ತೀನಿ ಬನ್ನಿ. ಸೊ ನೋಡಿ ಫ್ರೆಂಡ್ಸ್, ಹತ್ರದಿಂದನೇ ತೋರಿಸ್ತಾ ಇದ್ದೀನಿ. ಇವಾಗ ನೀವು ನನ್ನ ಬಿಲೀವ್ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ. ಎಷ್ಟು ದೊಡ್ಡ ಕೂದಲು ಬಂದಿದೆ ನೀವೇ ಅಬ್ಸರ್ವ್ ಮಾಡಿಬೇಕಾರೆ ಗೊತ್ತಾಗುತ್ತೆ ಅವಾಗ. ಸೊ ಈ ಥರ ಫ್ರೆಂಡ್ಸ್, ನೀವು ಮುಖದ ಮೇಲೆ ಅಕಸ್ಮಾತ್ ದೊಡ್ಡ ಕೂದಲಿದ್ರೆ ಆರಾಮಾಗಿ ಇದೇ ಥರ ನಿಮಗೆ ರಿಸಲ್ಟ್ ಬರುತ್ತೆ. ಅರ್ಥ ಆಯಿತು ಅಂದ್ಕೊಳ್ತೀನಿ. ಸೊ ನೋಡಿ ಫ್ರೆಂಡ್ಸ್, ನಂದು ಸ್ಕಿನ್ ತುಂಬ ಸಾಫ್ಟ್ ಇದೆ. ಅಂದರೆ ಯಾವುದೇ ಒಂದು ಇದಿಲ್ಲ, ಕೂದಲುಗಳಿಲ್ಲ. ಸೊ ಅದರಿಂದ ಅದು ಇಲ್ಲಿ ಎಳೆದಾಗ ನಾನು ಅದು ಕೂದಲು ಕಾಣಿಸಿಲ್ಲ ಅಷ್ಟೇ. ಬಟ್ ಕೈದು ಮಾಡಿದಾಗ ನಿಮಗೆ ತೋರಿಸ್ತಾ ಇಲ್ಲ, ಈಗ ಚೆನ್ನಾಗಿ ಬಂತಲ್ಲ. ಸೊ ಈ ಥರ ನೀವು ಹಿಂಗೆ ಅಪ್ಪರ್ ಲಿಪ್ ಹಿಂಗೆ ಹಾಕ್ಕೊಳ್ಳಿ. ಮತ್ತು ಇಲ್ಲೂ ಅಷ್ಟೇ ಕೆಳಗಡೆ ಹಿಂಗೆ ಹಾಕ್ಕೊಂಡು ಹಿಂಗೆ ಎಳಿರಿ ಫ್ರೆಂಡ್ಸ್. ಮೇಲಿನ ಹಿಂಗೆ ಕೆಳಗಡೆಯಿಂದ ಹಿಂಗೆ ಮೇಲೆ ಹಾಕೊಂಬನ್ನಿ. ತೆಗಿವಾಗ ಹಿಂಗೆ ಮಾಡ್ಕೊಂಬಿಡಿ, ಬಾಯಿನ ಹಿಂಗೆ ಅಂದ್ಕೊಳ್ಳಿ. ತುಟಿನ ಹಿಂಗೆ ಮಾಡಿಬಿಟ್ಟು ಇಲ್ಲಿಂದ ಸ್ಟಾರ್ಟ್ ಮಾಡಿ ಪೇಪರ್ ಹಾಕೋದು. ಹಿಂಗೆ ಇಡ್ತೀರ ಅಂದ್ಕೊಳ್ಳಿ. ಚೆನ್ನಾಗಿ ಅಂಟಿಸ್ಬಿಟ್ಟು ಹಿಂಗೆ ಎಳಿರಿ. ಮೇಲಿಂದ ಕೆಳಗಡೆ ಭಾಗದಕ್ಕೆ ಬರಬೇಕು, ಮೇಲಿಂದ ಕೆಳಗಡೆಗೆ. ನೋಡಿ ನಾನು ಎಷ್ಟು ಚೆನ್ನಾಗಿ ಪಾರ್ಲರಲ್ಲಿ ಅವ್ರು ಹೆಂಗೆ ಮಾಡ್ತಾರೋ ಯಾರೋ ನಿಮ್ಗೆ ಇಂಥ ಸೀಕ್ರೆಟ್ ಹೇಳ್ಕೊಡೋಲ್ಲ. ನಾನು ಆ್ಯಕ್ಚುಲಿ ಸೋಪ್ ಸಖತ್ತಾಗಿ ಮಾಡಿದ್ದೀನಿ. ಆ ವಿಡಿಯೋ ಓಡ್ತಾನೆ ಇಲ್ಲ. ನಾನು ಯಾವಾಗಲೂ ಅನ್ಕೋತೀನಿ ನನ್ನ ವಿಡಿಯೋ ಯಾವ್ದಾರ ಚೆನ್ನಾಗಿರೋದು ಮಾಡಿರ್ತೀನಿ, ಬಟ್ ಅದು ಓಡಿರಲ್ಲ. ಯಾವುದು ಸುಮ್ಮನೆ ಕ್ಯಾಶುವಲಾಗಿ ಮಾಡಿರ್ತೀನಿ ಅದು ಓಡಿರುತ್ತೆ. ಯೂಟ್ಯೂಬಲ್ಲಿ ಹಂಗೆ ಆಗೋದು. ಸೊ ನೀವೇ ನನಗೆ ಸಪೋರ್ಟ್ ಮಾಡಬೇಕು. ಆ ಒಂದು ಸೋಪ್ದು ನನಗೇನು ಆಸೆ ಗೊತ್ತಾ, ಎಲ್ಲರೂ ಅದು ಯೂಸ್ ಮಾಡಿ ಫ್ರೆಂಡ್ಸ್. ನೀವು ಹೊರಗಡೆ, ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ, ಬೇಕಾದ್ರೆ ನೀವು ಹೊರಗಡೆ ಹೋಗ್ಬಿಟ್ಟು ಎಲ್ಲ ಥರ ಸೋಪ್ಸ್ನೂ ಟ್ರೈ ಮಾಡಿಬಿಡಿ. ನಾನು ಮನೆಯಲ್ಲೇ ಹರ್ಬಲ್ ಒಂದು ಸೋಪ್ ತೋರಿಸೋದ್ನಲ್ಲ, ನಂದು ಲಾಸ್ಟ್ ವ್ಲಾಗಲ್ಲಿದೆ, ಚೆಕ್ ಮಾಡಿ. ಚಿನ್ನದ ಹಾಕಿದ್ದೀನಿ, ಅದ್ರ ಹಿಂದಿನ ವ್ಲಾಗಲ್ಲಿದೆ. ಸೊ ಅದರಲ್ಲಿ ನನ್ನ DIY ಹರ್ಬಲ್ ಸೋಪ್ ಅಂತ ಏನೋ ಮಾಡಿದ್ದೀನಿ ನಾನು. ಸೊ ಅದನ್ನು ನಾನು ಯಾಕೆ ಇಷ್ಟೊಂದು ಬಡ್ಕೊಂಡು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನನಗೇನು ಗೊತ್ತಾ, ನನಗೆ ರಿಸಲ್ಟ್ ಕೊಟ್ಟಿರೋದು ತುಂಬ ಜನಕ್ಕೆ ಇವಾಗ ಪ್ರಾಬ್ಲಮ್. ನನಗೂ ಫೇಸ್ ಮಾಡಿದ್ದೀನಿ ಫ್ರೆಂಡ್ಸ್, ಮಾಡಿಲ್ಲ ಅಂತಲ್ಲ.
ನಾನು ಕಾಲೇಜ್ ಡೇಸಲ್ಲಿದ್ದಾಗ ಎಷ್ಟು ಸ್ವೆಟ್ ಆಗೋದು ಅಂದರೆ ಅನ್ಈವನ್ ಟೋನ್ ಇತ್ತು ನಂದು, ಆಯಿತಾ. ಸೊ ಈ ಸೋಪ್ ಸೂಪರ್ಬ್ ಆಗಿದೆ, ಅದಕ್ಕೆ ನಿಮ್ಗೆ ಹೇಳ್ಕೊಡ್ತಾ ಇರೋದು ನಾನು. ಇಲ್ಲ ನಾನು ಇಷ್ಟೊಂದು ನಾನು ಕೇಳ್ಕೋಬೇಕು ಅಂತ ನೆಸೆಸಿಟಿನೇ ಇಲ್ಲ. ನನಗೆ ಯಾಕೆ ಬೇಕು ಹೇಳಿ, ನನ್ನ ಪಡೆಗೆ ನಾನು ಇರ್ಬೋದು. ನಾನು ಯಾಕೆ ಕೇಳ್ಕೊತಾ ಇದ್ದೀನಿ ಅಂದರೆ ಅದು ಜಾಸ್ತಿ ಜನಕ್ಕೆ ರೀಚ್ ಆದಾಗ ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ. ಹೆಲ್ಪ್ ಆಗಬೇಕು ಅನ್ನೋ ಉದ್ದೇಶ ಒಂದೇ ಹೊರತು ನನಗೆ ಬೇರೆ ಏನೂ ಇಲ್ಲ ಫ್ರೆಂಡ್ಸ್. ಅಷ್ಟೆ, ಎಲ್ಲರಿಗೂ ಸಿಗಲಿ ಅಂತ. ಯಾಕಂದರೆ ಎಲ್ಲರದ್ದು ಸ್ಕಿನ್ ಚೆನ್ನಾಗಾಗಲಿ, ಎಲ್ಲರೂ ಕ್ಯೂಟಾಗಿ ಕಾಣಿಸ್ಲಿ ಅನ್ನೋದೇ ನನ್ನ ಆಸೆ, ಆಯಿತಾ. ಬನ್ನಿ. ಸೊ ಆಯಿತಾ, ಇವಾಗ ನಾವು ಇದೆಲ್ಲ ತೆಗ್ದಿರ್ತೀವಲ್ವ. ಸೊ ನೀವು ಕೇಳ್ಬೋದು ಆಮೇಲೆ ಏನು ಮಾಡಬೇಕು ತೇಜು ಅಂತ. ಸೊ ಏನು ಮಾಡಿ ಅಂದರೆ ಮುಖ ವಾಶ್ ಮಾಡ್ಕೊಂಬನ್ನಿ, ನಾನು ವಾಶ್ ಮಾಡ್ಕೊಂಬರ್ತೀನಿ. ಅದಾದಮೇಲೆ ಒಂದು ಸೀಕ್ರೆಟ್ ಹಾಕಬೇಕು ಅನ್ನಲ್ಲ, ಅದನ್ನು ಈ ವಿಡಿಯೋದಲ್ಲಿ ರಿವೀಲ್ ಮಾಡ್ತಾ ಇದ್ದೀನಿ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾವು ಈ ಥರ ಒಂದು ವ್ಯಾಕ್ಸಿಂಗ್ ಮಾಡಿರ್ತೀವಿ ಅಂದ್ಕೊಳ್ಳಿ. ಸೊ ಅದಾದ ತಕ್ಷಣ ಇಮಿಡಿಯೇಟಾಗಿ ಆ ಒಂದು ಇದನ್ನು ಹಾಕ್ಬಿಟ್ರೆ, ಇಂಗ್ರೀಡಿಯೆಂಟ್ ಏನು ನಾನು ತೋರಿಸ್ತೀನೋ ಈಗ, ಅದು ಹಾಕಿದಾಗ ನಿಮಗೆ ತುಂಬ ದಿನದವರೆಗೂ ಕೂದಲೇ ಬೆಳೆಯಲ್ಲ. ಅರ್ಥ ಮಾಡ್ಕೊಳ್ಳಿ. ಈ ಥರ ನೀವು ನಾನು ಎಷ್ಟು ದಿನ ಮಾಡಿದೆ ಅಂತ ನಿಮ್ಗೆ ಹೇಳ್ಬಿಡ್ತೀನಿ. ನಂದು ರಿಸಲ್ಟ್ ನಿಮ್ಗೆ ಗೊತ್ತಾಗಬೇಕಲ್ಲ. ಒಂದು 6 ತಿಂಗಳು ಈ ಥರ ಮಾಡ್ಕೊಂಬಂದೆ ಫ್ರೆಂಡ್ಸ್. ಇದನ್ನು ತೆಗಿಯೋದು 2 ನಿಮಿಷದಲ್ಲಿ ಬಂದ್ಬಿಡುತ್ತೆ. ನಾನು ಹೇಳ್ತಿರೋದು ಹೇರ್ ಗ್ರೋತು ಸ್ಲೋ ಡೌನ್ ಆಗೋದು. ಈಗ ನೋಡಿ, ನಾನು ಮುಖದ ಮೇಲೆ ಮಾಡಿದ್ರು ನಿಮಗೆ ತೋರಿಸೋಣ ಅಂತ ಇಷ್ಟ, ಬಟ್ ಸಿಗ್ತಾನೆ ಇಲ್ಲ. ಯಾಕೆಂದರೆ ಅಷ್ಟು ನಂದು ಕಡಿಮೆ ಆಗಿಬಿಟ್ಟಿದೆ. ತುಂಬ ಜಾಸ್ತಿ ಇರೋದು ಇಲ್ಲೆಲ್ಲ ಕೂದಲಿರೋದು, ನನಗೆ ಎಲ್ಲ ಕಡಿಮೆ ಆಗಿದೆ. ಅಂದರೆ ನಂದು ಸೀಕ್ರೆಟ್ನ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ ಸರಿಯಾಗಿ. ಸೊ ಆ ಒಂದು ಇವಾಗ ತಗೊಂಬಂದು ತೋರಿಸ್ತೀನಿ ಬನ್ನಿ. ಸೊ ನೋಡಿ ಫ್ರೆಂಡ್ಸ್, ಈ ಥರ ಒಂದು ಪಪಾಯ ಬೇಕಾಗುತ್ತೆ. ಅದರಲ್ಲಿ ಒಂದು ಸ್ವಲ್ಪ ತೆಗೆದಿಟ್ಕೊಂಡಿದ್ದೀನಿ. ನನಗೆ ಆ್ಯಕ್ಚುಲಿ ಅಷ್ಟೊಂದು ಹಣ್ಣಾಗಿರೋ ಸಿಕ್ಕಿಲ್ಲ. ನೀವು ಒಂದು ಸ್ವಲ್ಪ ಹಣ್ಣಾಗಿರೋದು ತೊಗೊಳ್ಳಿ. ನಾನು ನಿಮಗೆ ತೋರ್ಸೋಕ್ಕೋಸ್ಕರ ಈ ಥರ ಮಾಡ್ತಿದ್ದೀನಿ. ಸೊ ಇದನ್ನು ಇಷ್ಟು ಬರುತ್ತೆ ಅಂದ್ಕೊಳ್ಳಿ ಪಲ್ಪು. ನಾನು ಅದನ್ನು ಮಿಕ್ಸಿ ಜಾರ್ಗೆ ಹಿಂಗೆ ಹಾಕೊತಾ ಇದ್ದೀನಿ ಫ್ರೆಂಡ್ಸ್. ಯಾವುದೇ ಒಂದು ನೀರನ್ನ ನೀವು ಹಾಕೋಬಾರ್ದು. ಸೊ ಹಾಗೆ ಅದನ್ನು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ಗ್ರೈಂಡ್ ಮಾಡಾದ್ಮೇಲೆ ನಿಮ್ಗೆ ತೋರಿಸ್ತೀನಿ ಬನ್ನಿ. ಸೊ ಆಯಿತಾ, ನಾನು ಇದನ್ನು ಪಲ್ಪ್ ರೆಡಿ ಮಾಡಿಕೊಂಡೆ. ಪರಂಗಿ ಎಣ್ಣೆ ಸೀಕ್ರೆಟ್ ಇದು. ಇದೇನು ಅಂದರೆ ಹೇರ್ ಫಾಲಿಕಲ್ಸ್ ಅಂತ ಬರುತ್ತೆ ನೋಡಿ. ಸೊ ಹೇರ್ ಗ್ರೋತ್ ಏನಾಗಬೇಕು ಅದನ್ನೆಲ್ಲ ಸ್ಟಾಪ್ ಮಾಡಾಕತ್ತೆ, ಮತ್ತೆ ರೀಗ್ರೋತ್ ಪರ್ಮನೆಂಟ್ ಸೊಲ್ಯೂಷನ್ನ ನಾನು ಇವತ್ತಿನ ವ್ಲಾಗಲ್ಲಿ ಕೊಡ್ತಾ ಇರೋದು. ಸೊ ತುಂಬ ಜನ ಕೇಳ್ತಾ ಇದ್ರಲ್ಲ ಟೆಂಪ್ರವರಿ ರಿಸಲ್ಟ್ ಅಂತ. ಸೊ ಟೆಂಪ್ರವರಿ ರಿಸಲ್ಟ್ ನಿಮಗೆ ಇದು ಬರುತ್ತೆ, ವ್ಯಾಕ್ಸಿಂಗ್ದು. ಏನು ಹಿಂಗೆ ಎಳಿತೀವೋ ತಕ್ಷಣ ಕೂದಲು ಇನ್ಸ್ಟೆಂಟ್ ರಿಸಲ್ಟ್. ನೋಡಿ ಕೂದಲೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಆ ಥರ ಇನ್ಸ್ಟೆಂಟ್ ರಿಸಲ್ಟ್ ಸಿಕ್ಕಿದ ತಕ್ಷಣ ನೀವು ತಕ್ಷಣ ಏನು ಮಾಡಬೇಕು ಅಂದರೆ, ಅದು ತೆಗ್ದಿರ್ತೀರಲ್ಲ ತಕ್ಷಣ ಇದು ಅಪ್ಲೈ ಮಾಡಿಬಿಡ್ಬೇಕಾಗತ್ತೆ. ನೀವು ಮಸಾಜ್ ಮಾಡಬೇಕು, ಒಂದು 10 ನಿಮಿಷ ಮಸಾಜ್ ಮಾಡ್ಕೋಬೇಕಾಗತ್ತೆ. ಸೊ ಇಡೀ ಎಲ್ಲೆಲ್ಲಿ ನೀವು ತೆಗ್ದಿರ್ತೀರೋ, ಸೊ ನಾನು ಇಲ್ಲಿ ಹಾಕಿದ್ದೆ ಅಲ್ಲ, ಆಮೇಲೆ ನಂದು ಇಲ್ಲಿ ತೆಗ್ದಿರೋದು ನಾನು. ಸೊ ಇಲ್ಲಿ ಚೆನ್ನಾಗಿ ಅದನ್ನು ಇದು ಮಾಡ್ಕೊತೀನಿ, ಆಯಿತಾ. ಆವಾಗ ಏನಾಗುತ್ತೆ ಅಂದರೆ ಫ್ರೆಂಡ್ಸ್, ಅದು ಇನ್ನೊಂದು ಸಲ ಅದು ಗ್ರೋತ್ ಇದಾಗಲ್ಲ, ಆಯಿತಾ. ಸ್ಮಾಲ್ ಕೂದಲೆಲ್ಲ ಬಂದ್ಬಿಟ್ಟಿದೆ ಅದರಲ್ಲಿ. ಸೊ ಆ ಥರ ಫ್ರೆಂಡ್ಸ್. ಸೊ ಅದನ್ನು ಮಸಾಜ್ ಮಾಡಬೇಕಾಗತ್ತೆ. ಒಂದು 10 ನಿಮಿಷ ಮಾಡಬೇಕು. ಈವನ್ ನೀವು ಕೈಗೆ ಹಾಕೊಂಡ್ರೂ ಈ ಥರ ಮಾಡಿ, ನಾನು ಇದೆಲ್ಲ ಮಾಡೇ ಕಡಿಮೆ ಮಾಡ್ಕೊಂಬಿಟ್ಟಿದ್ದೀನಿ, ಆಯಿತಾ. ಸೊ ಇದು ತುಂಬ ಬೆಸ್ಟ್ ರೆಮಿಡಿ ಆಗಿರುತ್ತೆ. ಈವನ್ ನಿಮ್ಮ ಸ್ಕಿನ್ ಟೆಕ್ಸ್ಚರ್ ಚೆನ್ನಾಗಾಗುತ್ತೆ, ಬೆಳ್ಳಗಾಗೋಗ್ತೀರಾ. ಇಡೀ ಸ್ಕಿನ್ನು ಕೂದಲು ಬಂದರೆ ಇಮ್ಯಾಜಿನ್ ಮಾಡಿ ಎಷ್ಟು ಚೆನ್ನಾಗಾಗುತ್ತೆ. ಆಮೇಲೆ ಇವಾಗ ನೋಡಿ ಎಳ್ದೆ ನಾನು ಏನಾರ ಅಂತ ನೋಡಿ, ಯಾವ ಒಂದು ರೆಡ್ ರ್ಯಾಷಸ್ಸು ಬಂದಿಲ್ಲ, ಏನು ಬಂದಿಲ್ಲ. ಈವನ್ ಇದರಲ್ಲೂ ಎಳ್ದಿದ್ದೀನಿ, ಏನೂ ಆಗಿಲ್ಲ. ಸೊ ಅರ್ಥ ಮಾಡ್ಕೊಳ್ಳಿ, ಎಲ್ಲ ಸೇಫಾಗಿ ನಾನು ತೋರಿಸೋದು, ಆಯಿತಾ. ಫಾಸ್ಟಾಗಿ ಮಾಡಿಬಿಡ್ತೀನಿ ಈಗ. ಸೊ ಇದಾಯ್ತಾ, ಇದೊಂದು ಹಿಂಗೆ ಮಸಾಜ್ ಮಾಡ್ತಾರೆ. ಹಿಂಗೆ ಫೇಶಿಯಲ್ ಮಸಾಜ್ ಮಾಡೋಗೆಲ್ಲ ಹಿಂಗೆ ಅಪ್ಪರ್ ಸ್ಟ್ರೋಕ್ ಕೊಡಬೇಕಾಗತ್ತೆ, ಆಯಿತಾ. ಈ ಥರ ಮಾಡ್ಕೊಳ್ಳಿ. ಸೊ ಕೆಳಗಿಂದ ಮೇಲೆ ಸೊ ಹಿಂಗೆ ಮಾಡ್ಕೊಳ್ಳಿ. ಅದಾದಮೇಲೆ ಹಿಂಗೆ ಈ ಥರ ಎಲ್ಲ ಮಾಡ್ಕೋಬೇಕಾಗುತ್ತೆ. ಸರ್ಕ್ಯುಲರ್ ಆಗೂ ಮಾಡ್ಬೋದು. ಸೊ ಅದಾದಮೇಲೆ ಬಿಟ್ಬಿಡಿ ಒಂದು ಸ್ವಲ್ಪ ಹೊತ್ತು. ಅದೊಂದು ಸ್ವಲ್ಪ ಸ್ಕಿನ್ ಒಳಗೆ ಇರಬೇಕು. ಒಂದು 10 ನಿಮಿಷ ಮಾಡಿ, ಒಂದು 5 ನಿಮಿಷ ಬಿಡಿ. ಟೋಟಲ್ 15 ನಿಮಿಷ ಅಷ್ಟೇ ನಾನು ಹೇಳ್ತಾ ಇರೋದು. ಅದಾದಮೇಲೆ ಫ್ರೆಂಡ್ಸ್, ನೀವೇನು ಮಾಡಿ ಅಂದರೆ, ಯಾವ ಒಂದು ಫೇಸ್ ವಾಶು ಏನು ಮಾಡೋಕ್ಕೆ ಹೋಗಬಾರ್ದು. ಪಪಾಯ ಹಂಗೆ ಇರುತ್ತಲ್ವ ಸ್ಕಿನ್ನಲ್ಲಿ. ಲಾಸ್ಟ್ ಫೈನಲ್ ಸ್ಟೇಜು ಅಲೋವೆರಾನ ಹಾಕೊಂಡು ಬಿಟ್ಟುಬಿಡಿ ಅಷ್ಟೇ. ಒಂದು 5 ನಿಮಿಷ ಬಿಡಿ ಸಾಕು, ಕೂಲ್ ಆಗುತ್ತೆ. ಅವಾಗೇನು ಗೊತ್ತಾ, ಒಂಥರ ನಮ್ಮದು ಏನು ಕೂದಲೆಲ್ಲ ತೆಗ್ದಿರ್ತೀವಲ್ವ, ಒಂದು ಸ್ವಲ್ಪ ಕೆಲವ್ರಿಗೆಲ್ಲ ಇರಿಟೇಷನ್ ಥರ ಆಗಿಬಿಟ್ಟು ಒಂದು ಸ್ವಲ್ಪ ಇದು ರ್ಯಾಷಸ್ ಥರ ಅಂದರೆ ಕೆಂಪಗಾಗಿರುತ್ತಲ್ಲ, ಅದೆಲ್ಲ ಹೀಲ್ ಮಾಡೋದು ಸ್ವಲ್ಪ ಹೊತ್ತಿರುತ್ತೆ ಅಷ್ಟೇ. ಒಂದು ಅರ್ಧ ಗಂಟೆ ಆದಮೇಲೆ ಸರಿ ಹೋಗುತ್ತೆ. ತುಂಬ ಕೂದಲಿದ್ರೆ ಕೆಲವ್ರಿಗೆಲ್ಲ ಮುಖದ ತುಂಬ ಕೂದಲಿರುತ್ತಲ್ಲ, ಸೊ ಅವ್ರಿಗೆ ಹೇಳ್ತಾ ಇರೋದು. ಸೊ ಇದನ್ನು ನಿಮ್ಮ ಫ್ರೆಂಡ್ಸು, ನಿಮ್ಮ ಫ್ಯಾಮಿಲಿ ಮೆಂಬರ್ಸು ಎಲ್ಲರಿಗೂ ಶೇರ್ ಮಾಡಿ ನನ್ನ ವಿಡಿಯೋ, ಓಕೆ. ಯಾಕೆಂದರೆ ತುಂಬ ಈಸಿಯಾಗಿ, ಯಾಕೆ ಅಷ್ಟೊಂದು ಹೋಗ್ಬಿಟ್ಟು ವ್ಯಾಕ್ಸಿಂಗ್ ಅಂತೆ, ಆಮೇಲೆ ಥ್ರೆಡ್ಡಿಂಗ್ ಅಂತೆ ಇದೆಲ್ಲ ಮಾಡ್ಕೊಳ್ಳೋ ಬದಲು ಬೆಟರ್ ಹಿಂಗೆ ಮಾಡಿ ಚೆನ್ನಾಗಿ ಮಾಡ್ಕೊಳ್ಳಿ. ಈವನ್ ಇಲ್ಲೆಲ್ಲ ಕೂದಲು ನಾನು ಹೇಳಿದ್ನಲ್ಲ, ಅದಕ್ಕೂ ಇದೇ ರೆಮಿಡಿನ ಯೂಸ್ ಮಾಡಿ. ಸೊ ನೋಡಿ ಫ್ರೆಂಡ್ಸ್, ಹತ್ರದಿಂದನೇ ತೋರಿಸ್ತಾ ಇದ್ದೀನಿ. ನಂದು ಕೂದಲೆಲ್ಲ ಹೇರ್ ಗ್ರೋತೇ ಕಡಿಮೆ ಆಗಿಬಿಟ್ಟಿದೆ ಈ ಥರ ಮೆಥಡ್ ಮಾಡಿನೇ. ಸೊ ನೋಡೋಣ ಎಷ್ಟು ಲೈಕ್, ಎಷ್ಟು ಕಮೆಂಟು, ಎಷ್ಟು ಸಬ್ಸ್ಕ್ರೈಬರ್ ಸಿಗ್ತಾರೆ ಅಂತ. ಬ್ಯಾಡ್ ಕಮೆಂಟ್ಸ್ಗೆ ನಾನು ಯೋಚನೆ ಮಾಡಲ್ಲ, ಗೊತ್ತಾಯ್ತಾ. ನಾನೆಲ್ಲ ರಿಮೂವ್ ಮಾಡಾಕ್ತೀನಿ, ನಾನು ಅದು ತಲೆನೇ ಕೆಡಿಸ್ಕೊಳ್ಳಲ್ಲ.
ಬಟ್ ಏನು ಅಂದರೆ ನನಗೆ ಟೈಮ್ ಸಿಗಲ್ಲ, ಯಾಕೆಂದರೆ ನಾನು ಫ್ಯಾಮ್ಲಿನೂ ನೋಡ್ಕೊಂಡು ಹೊರಗಡೆನೂ ಕೆಲಸ ಮಾಡಿಕೊಂಡು ಪ್ಲಸ್ ಯೂಟ್ಯೂಬ್ದು ಏನು ಅಷ್ಟೊಂದು ಸುಲಭ ಅಂದ್ಕೋಬೇಡಿ, ತುಂಬ ಕಷ್ಟ ಇದೆ. ಅದು ವೀಡಿಯೋ ಮಾಡಬೇಕು, ಎಡಿಟಿಂಗ್ ಮಾಡಬೇಕು, ತಮ್ನೇಲ್ ಮಾಡಬೇಕು. ಸೊ ನಿಮ್ಮೆಲ್ಲರಿಗೂ ಯೂಸ್ಫುಲ್ ಆಗಲಿ ಅಂತ ನಾನು ಮಾಡ್ತಾ ಇರೋದ್ರಿಂದ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನನ್ನ ಚಾನಲ್ನ. ಯಾಕೆಂದರೆ ತುಂಬ ಜನ ಪಾಪ ಲೇಡೀಸ್ಗೆ ಏನು ಗೊತ್ತಾ, ಕೆಲವರೆಲ್ಲ ರೂರಲ್ ಇದರಲ್ಲಿ ಇರ್ತಾರೆ, ಹಳ್ಳಿಗಳಲ್ಲಿ ಇರ್ತಾರೆ ಲೇಡೀಸು, ಅವ್ರಿಗೂ ಆಸೆ ಇರುತ್ತೆ ಕ್ಯೂಟಾಗಿ ಕಾಣಿಸ್ಕೋಬೇಕು ಅಂತ. ಸೊ ನಂದು ವ್ಲಾಗ್ಸಲ್ಲಿ ನೀವು ನೋಡ್ತಿರಲ್ಲ ತುಂಬ ಎಕ್ಸ್ಪೆನ್ಸಿವ್ ಆಗಿರೋದು ನಾನು ತೋರಿಸಲ್ಲ. ಈವನ್ ನಾನು ಸೋಪು ತೋರಿಸ್ದಾಗೂ ಕೂಡ ಆ ಥರ ಪೌಡರ್ಸನ್ನು ನೀವು ತೆಗೆದಿಟ್ಕೊಂಬಿಟ್ರೆ ನೀವು ಮನೇಲೇ ಸೋಪ್ನ ಪ್ರಿಪೇರ್ ಮಾಡ್ಬೋದು. ಏನು ಗೊತ್ತಾ, ನಿಮಗೆ ಒಂದ್ಸಲ ಮುಖ ತೊಳ್ಕೊಂಬನ್ನಿ, ಆಮೇಲೆ ನೀವೇ ನನಗೆ ಕಮೆಂಟ್ ಮಾಡಿಬಿಡ್ತೀರಾ ಬೇಕಾದ್ರೆ, ಅಷ್ಟು ಚೆನ್ನಾಗಿದೆ. ಸೊ ಯಾರು ಟ್ರೈ ಮಾಡಿಲ್ಲ ಇನ್ನು, ನಾನು ಜಸ್ಟ್ ಅದೊಂದೇ ರಿಕ್ವೆಸ್ಟು ನಂದು, ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ, ಬೇಗ ಕಾಯ್ತಾ ಇರ್ತೀನಿ ನಾನು. ಓಕೆ, ನಾನು ನೋಡಿ ಯಾರೋ ಒಬ್ಬರು ಇವತ್ತು ಮಾಡೋದು ನಂಗೆ ತುಂಬ ಹ್ಯಾಪಿ ಆದೆ. ಸೊ ನಮ್ಮ ಅಮ್ಮಂಗೂ ಕಾಲ್ ಮಾಡಿ ಹೇಳಿದೆ ನಾನು ಫೋನ್ ಮಾಡಿ, ನೋಡಿ ಮಮ್ಮಿ ಅವ್ರಿಗೆ, ನಮ್ಮಮ್ಮ ಆ್ಯಕ್ಚುಲಿ ಮಾಡ್ಕೊಂಡ್ರಂತೆ, ಅವ್ರಿಗೂ ಸೂಪರಾಗಿ ಬಂದಿದೆ ತೇಜು ಅಂತ ಹೇಳ್ತಾಯಿದ್ರು. ಸೊ ಅದಕ್ಕೆ ನಿಮ್ಗೂ ಹೇಳ್ತಾ ಇದ್ದೀನಿ, ಸೊ ಮಾಡ್ಕೊಳ್ಳಿ. ಸೊ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಆದಷ್ಟು ಶೇರ್ ಮಾಡಿ ಫ್ರೆಂಡ್ಸ್ ನನ್ನ ವಿಡಿಯೋನ, ಯಾಕೆಂದರೆ ಎಲ್ಲರಿಗೂ ರೀಚ್ ಆದರೆ ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ ಇದರಿಂದ. ಸೊ ನನಗೇನು ಗೊತ್ತಾ, ಹೈಡ್ ಮಾಡ್ಕೊಂಡು ಕೂರಬೇಕು ಅಂತಿದ್ರೆ ನಾನೊಬ್ಳೆ ಬ್ಯೂಟಿಫುಲ್ ಆಗಿರಬೇಕು, ನಾನೊಬ್ಳೆ ತುಂಬ ಚೆನ್ನಾಗಿರಬೇಕು ಅಂತ ಇದ್ದರೆ ನಾನು ಯಾರಿಗೂ ಹೇಳ್ತಾನೆ ಇರಲಿಲ್ಲ. ನಾನು ಸೀಕ್ರೆಟ್ನ ನಾನೇ ಮೇಂಟೈನ್ ಮಾಡ್ಕೊಂಡು ಬರ್ತಿದ್ದೆ. ನನಗೆ ಏನು ಇಷ್ಟ ಅಂದರೆ ಎಲ್ಲರೂ ಚೆನ್ನಾಗಿ ಕಾಣಿಸ್ಬೇಕು ಅನ್ನೋದೇ ನನ್ನ ಆಸೆ ಆಗಿರುತ್ತೆ. ಸೊ ತುಂಬ ಜನ ಲೇಡೀಸ್ಗೆ ಇವಾಗ ಹುಡುಗಿರ್ಗಳು, ಕಾಲೇಜ್ ಗೋಯಿಂಗ್ ಗರ್ಲ್ಸ್ಗೆ ತುಂಬ ಕ್ರೇಜ್ ಇರುತ್ತೆ. ಹುಡುಗರಿಗೂ ಹೇಳ್ತಾ ಇರೋದು ಬರೀ ಹುಡುಗಿರಿಗೆ ಅಂತಲ್ಲ, ಹುಡುಗರು ನಾನು ಸೋಪ್ನ ಟ್ರೈ ಮಾಡಿ, ಯಾವುದೇದೋ ಸೋಪ್ ಹಾಕೋತಿರಲ್ಲ, ಅದ್ರ ಬದಲು ಇದನ್ನು ಟ್ರೈ ಮಾಡಿ, ಚೆನ್ನಾಗಾಗುತ್ತೆ ಮುಖ, ಆಯಿತಾ? ಸೊ ಪಿಂಪಲ್ಸು, ಪಿಗ್ಮೆಂಟೇಷನ್ ಇರೋರೆಲ್ಲ ನಂದು ಸೋಪ್ನ ನೀವೇ ಮನೇಲಿ ಮಾಡ್ಕೊಳ್ಳಿ. ಯಾವ ಲೇಡೀಸ್ದು ಸಪೋರ್ಟ್ ತೊಗೋಬೇಡಿ ಗೈಸ್. ಯಾಕೆ ಗೊತ್ತಾ, ನೀವೇ ಈಸಿಯಾಗಿ ಮಾಡ್ಬೋದು. ನಾನು ಹೇಳಿದ್ನಲ್ಲ ಯಾವುದೋ ಒಂದು ಸೋಪ್ ಹಾಕಿ ತೋರಿಸ್ತೆ ಅಂತ, ಪೌಡರ್ಸ್ನ ರೆಡಿ ಮಾಡ್ಕೊಳ್ಳಿ. ಜಸ್ಟ್ ಒಂದೊಂದು ಸ್ಪೂನ್ ಆ್ಯಡ್ ಮಾಡಿ, ಮಿಕ್ಸ್ ಮಾಡಿ, ಮೋಲ್ಡ್ ತೊಗೊಂಬನ್ನಿ. ಇವಾಗೆಲ್ಲ ಅಮೆಝಾನ್, ಫ್ಲಿಪ್ಕಾರ್ಟಲ್ಲೂ ಸಿಗುತ್ತೆ. ಒಂದು ಇನ್ವೆಸ್ಟ್ಮೆಂಟು ಲೈಫ್ ಲಾಂಗ್ ನಿಮಗೆ ಯೂಸ್ ಆಗುತ್ತೆ. ಯಾವಾಗ ನೋಡೋ ನೀವೇ ಮನೆಯಲ್ಲೇ ಸೋಪ್ನ ಪ್ರಿಪೇರ್ ಮಾಡ್ಕೊಳ್ಳಿ. ಎಷ್ಟು ಚೆನ್ನಾಗಿ ಕ್ಯೂಟಾಗಿ ಕಾಣಿಸ್ತೀರಾ ಗೊತ್ತಾ, ಇನ್ನು ಯಂಗರ್ ಲುಕಿಂಗ್ ಸ್ಕಿನ್ ಬರುತ್ತೆ. ಸೊ ನಂದು ಇಷ್ಟೊಂದು ಟೈಮ್ ತೊಗೊಂಡು ನಾನು ಯಾಕೆ ಹೇಳ್ಬೇಕು, ನಂಗೆ ಆ ನೆಸೆಸಿಟಿನೂ ಇಲ್ಲ ಅಲ್ವಾ. ಸೊ ನಿಮ್ಗೆ ಹೆಲ್ಪ್ ಆಗಲಿ ಅನ್ನೋ ಉದ್ದೇಶದಿಂದ ಇಷ್ಟೊಂದು ಹೇಳ್ಕೊತಾ ಇರೋದಷ್ಟೇ. ಸೊ ಆಯಿತು, ಬನ್ನಿ. ಸೊ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಸೊ ಯಾರಿಗಾರ ಇಷ್ಟ ಆದರೆ ಎಲ್ಲರಿಗೂ ಶೇರ್ ಮಾಡಿ ಫ್ರೆಂಡ್ಸ್. ಸೊ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಸೊ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಸೊ ಇದನ್ನು ಹಾಗೆ ಬಿಟ್ಬಿಡಿ, ಒಂದು 5 ನಿಮಿಷ ಆದಮೇಲೆ ಫೇಸ್ನ ವಾಶ್ ಮಾಡಿ ಮಾಮೂಲಿ ನಿಮ್ಮ ಕ್ರೀಮ್ನ ಹಾಕೊಳ್ಳಿ. ಅವಾಗ ಕೂದಲೆಲ್ಲ ಹೋಗಿರುತ್ತಲ್ಲ, ತುಂಬ ಕ್ಯೂಟಾಗಿ ಕಾಣಿಸ್ತೀವಿ.